श्रीमद्वेदान्तरामानुजमुनिकरुणालब्धवेदान्तयुग्मं श्रीमच्छ्रीवासयोगीश्वरगुरुपदयोरर्पितस्वात्मभारं श्रीमच्छ्रीरङ्गनाथाक्वयमुनिकृपया प्राप्तमोक्षाश्रमं तं श्रीमद्वेदान्तरामानुजमुनिमपरं संश्रये देशिकेन्द्रम्। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम्। यो नित्यमच्युतां भुजयुग्मरुक्मव्यामोहतः तदितराणि कृणाय मेने अस्मद्गुरोः भगवतोऽस्य दयैकसिन्धोः रामानुजस्य चरणौ शरणं प्रपद्ये। उपवीतिनं ऊर्ध्वपुण्ड्रवन्तं जगत्पुण्यफलं त्रिदण्डहस्तं शरणागतसार्थपाकमीडे शिखया शेखरिणं पतिं यतीनाम्। ಆತ್ಮಬಂಧುಗಳಿಗೆಲ್ಲ ನಮಸ್ಕಾರಗಳು. ನಾಡಿದ್ದು ಚಿತ್ರಮಾಸದ ತಿರುವಾದಿರ ನಕ್ಷತ್ರ. ಚಿತ್ರಮಾಸದ ತಿರುವಾದಿರ ನಕ್ಷತ್ರಕ್ಕೆ ಹಿರಿಮೆಯಿಂದ ಭಗವಂತ ರಾಮಾನುಜರು ಲೋಕೋಜ್ಜೀವನಾರ್ಥವಾಗಿ ಅವತಾರ ಮಾಡಿದಂತಹ ಪರ್ವದಿನ. ದೇಶೆಲ್ಲ ಬಂದಿರವೇ பெரும்பூதூரில் சித்திரையில் ஆதிரை நாள் வந்து தோன்றி காசினி மேல் வாதியரை வென்று அரங்கர்கதியாக வாழ்ந்து அருளும் யதிராஜா உன் பூசுரப்போன் திருவரங்க கமுதனார் உன் பொன்னணி மேல் அந்தாதியாக போத்தி பேசிய நல் கலித்துறை 108 பாட்டும் பிழையறவே எனக்கருள் செய் பேணಿ ನೀಯೇ ಎಂಬುದಾಗಿ ವೇದಾಂತೇಶ್ವರ ಪ್ರಬಂಧ ಸಾರದಲ್ಲಿ ಭಗವದ್ ರಾಮಾನುಜರನ್ನು ಸಂಬೋಧನೆ ಮಾಡಿ ನಿಮ್ಮ ವಿಷಯವಾಗಿ 108 ಪಾಶುರಗಳು ತಿರುವರಂಗ ಕಮುದನಾರ್ ಹಾಡಿದ್ದಾರೆ. ಅದೆಲ್ಲವೂ ಕೂಡ ನನ್ನ ಮನಸ್ಸಲ್ಲಿ ದೃಢವಾಗಿ ನಿಲ್ಲುವಂತೆ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಭಗವದ್ ರಾಮಾನುಜರು ಸರ್ವೇಶ್ವರನಿಗೆ ಸಮಸ್ತ ವಿಧ ಪರಿಚರ್ಯವನ್ನು ಅವನ ಪ್ರೀತಿಗಾಗಿ ಮಾಡ್ತಾ ಇದ್ದಂತಹ ಆದಿಶೇಷನ ಅಂಶವಾಗಿ ಅವತಾರ ಮಾಡಿದರು. ಸರ್ವೇಶ್ವರ ತಾನೇ ಅನೇಕ ಅವತಾರಗಳನ್ನು ಎತ್ತಿದ. ಆ ಅವತಾರಗಳಿಗೆ ಲೆಕ್ಕವೇ ಇಲ್ಲ. ಎಷ್ಟೆಷ್ಟು ಅವತಾರಗಳು ಅಂತಂದರೆ ಅನೇಕ ಬಹುನಿ ಮೇ ವ್ಯತೀತಾನಿ ಅಂತ ಗೀತೆಯಲ್ಲಿ ಭಗವಂತನೇ ಹೇಳ್ತಾನೆ. ನನಗೂ ನಿನಗೂ ಎಷ್ಟೋ ಜನ್ಮಗಳಾಗಿದೆ, ಯಾವ್ಯಾವ ಜನ್ಮದಲ್ಲಿ ನೀನೇನಾಗಿದ್ದೆ ಎಲ್ಲವೂ ನನಗೆ ಗೊತ್ತು, ನಾನೇನಾಗಿ ಹುಟ್ಟಿದ್ದೆ ಅನ್ನೋದು ಗೊತ್ತು, ಆದರೆ ನಿನಗೆ ಯಾವುದೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆ ರೀತಿ ಗೀತೆಯಲ್ಲಿ ಹೇಳ್ತಾನೆ. ಅದಲ್ಲದೆ ಪ್ರಧಾನವಾಗಿ 10 ಅವತಾರಗಳು ಅನ್ನೋದಲ್ಲದೆ 336 ನೋಡೋರು ಐಂದು ಮೈಂದು ಮೈಂದು ಮಾಯಿ ಈ ರೀತಿಯಲ್ಲೆಲ್ಲ ಅನೇಕ ಅವತಾರಗಳು ಎಂಬುದಾಗಿ ಅವತಾರಗಳನ್ನು ಕೊಂಡಾಡಲ್ಪಟ್ಟಿದೆ. ಎಲ್ಲ ಅವತಾರಕ್ಕೂ ಉದ್ದೇಶ ಏನು ಅಂತಂದರೆ ಪರಿತ್ರಾಣಾಯ ಸಾಧೂನಾಂ, ಸಾಧು ಪರಿತ್ರಾಣವೇ ಪ್ರಧಾನವಾದ ಉದ್ದೇಶ. ಹಾಗೆ ಎಷ್ಟೋ ಅವತಾರಗಳನ್ನು ಭಗವಂತ ಎತ್ತಿ ತನ್ನನ್ನು ಹೊಂದೋದಕ್ಕೆ ಸುಲಭವಾದ ಮಾರ್ಗ ಏನು ಅನ್ನೋದನ್ನು ಅವತಾರಗಳಲ್ಲಿ ತೋರಿಸಿಕೊಟ್ಟ. ಅಷ್ಟೆಲ್ಲ ಮಾಡಿದರೂ ಕೂಡ ಜನಗಳು ಆ ವೈಭವವನ್ನು ತಿಳಿದುಕೊಂಡು ಅವನ ಆಜ್ಞೆಯಂತೆ ನಡೆದಿದ್ದೇ ಆದರೆ ಆವತ್ತೇ ಉಜ್ಜೀವನ ಹೊಂದಿರ್ತಾ ಇದ್ದರು. ಹಾಗೆ ಯಾರೂ ನಡೆಯಲಿಲ್ಲ. ಭಗವಂತನ ಅವತಾರ ಪ್ರಯೋಜನಕ್ಕೆ ಬರದೇ ಹೋಯಿತು. ಅದನ್ನು ಚಮತ್ಕಾರವಾಗಿ ಹೇಳೋದುಂಟು. ಹೊರಡುವಾಗ ತುಂಬ ವೀರಶ್ರೀ ಎಂದು ಹೊರಡ್ತಾ ಇದ್ದಂತೆ ಸರ್ವೇಶ್ವರ. ಹೊರಡುವಾಗ ಮಹಾಲಕ್ಷ್ಮಿ ಇದ್ಕೊಂಡು ಏನಿದ್ರು ಇಷ್ಟೊಂದು ಹೋಗ್ತಾ ಇದ್ದೀರಲ್ಲ, ಏನು ಬರೋವಾಗ ಅಷ್ಟನ್ನು ಕರ್ಕೊಂಬಂದ್ಬಿಡ್ತೀರಾ, ಆಮೇಲೆ ಜಾಗನೇ ಸಾಕಾಗೋಲ್ವಾ ಏನು ಅಂತೆಲ್ಲ ಕೇಳ್ತಾ ಇದ್ದಾರೆ. ಇಲ್ಲ ಈ ಸಲ ತುಂಬಾ ಜನ ಕರ್ಕೊಂಬರ್ತೀನಿ ಅಂತೆಲ್ಲ ಹಿಡಿದು ಹೋಗೋಣ ಅಂತೆ. ಹೋಗಿ ನೋಡಿದ್ರೆ ಕೊನೆಯಲ್ಲಿ ಮುಖದ ಮೇಲೆ ಅವತಾರ ಸಮಾಪ್ತಿ ಆಗ್ತಂದ್ರೆ ಒಂದು 4 ಜನ ಬರೋದಷ್ಟೇ. ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಅಹಂ ವೇದ್ಮಿ ಮಹಾತ್ಮಾನಂ ಎಂಬುದಾಗಿ ಒಬ್ಬ ವಿಶ್ವಾಮಿತ್ರ, ಒಬ್ಬ ತಾರೆ, ಒಬ್ಬ ಮಂಡೋದರಿ, ಈ ಥರದವರುಗಳು ಮಾತ್ರವೇ ಇವನು ಪರಮಪುರುಷ ಅನ್ನೋದನ್ನು ಅರ್ಥ ಮಾಡಿಕೊಂಡು ಉಜ್ಜೀವನ ಹೊಂದಿದವರು. ಆನಂತರ ಮಹಾಲಕ್ಷ್ಮಿ ಹತ್ರ ಹೇಳದಂತೆ ಈ ಅವತಾರ ಆ ರೀತಿಯೆಲ್ಲ ಮುಂದಿನ ಅವತಾರದಲ್ಲಿ ಗುಂಪು ಗುಂಪಾಗಿ ಕರ್ಕೊಂಡ್ಬಂದ್ಬಿಡ್ತೀನಿ. ಬೃಂದ ಅವನ ಚರಂ, ಬೃಂದ ಅಂದರೆ ಗುಂಪು, ಅವನ ಅಂದರೆ ರಕ್ಷಣೆ, ಗುಂಪು ಗುಂಪಾಗಿ ರಕ್ಷಣೆ ಮಾಡಿಬಿಡ್ತೀನಿ ಅಂತ ಹೊರಟನಂತೆ. ಅಲ್ಲಿಂದ ಹಿಂತಿರುಗಿ ನೋಡಿದಾಗ ಅಲ್ಲೂ ಅಷ್ಟೇ ಯಾರೋ 4 ಜನ ಮಾತ್ರ ಅರ್ಥ ಮಾಡ್ಕೊಂಡಿದ್ರು, ಯಾರೂ ತಿಳ್ಕೊಳ್ಳಿಲ್ಲ. ಭಗವಂತನಿಗೆ ಮನಸ್ಸಿಗೆ ವೇದನೆ ಉಂಟಾಗಿ ಅವಜಾನಂತಿ ಮಾಂ ಮೂಢಃ ಮಾನುಷೀಂ ತನುಮಾಶ್ರಿತಂ ಅಂತ ಹೇಳೋ ಹೊಂದಾಗೋಯ್ತು. ಈ ಜನ ನನ್ನನ್ನು ಅವಮಾನಪಡಿಸಿದ್ರು, ನನ್ನ ಮಾತನ್ನು ಕೇಳಲಿಲ್ಲ, ನನ್ನನ್ನು ಅವಮಾನಗೊಳಿಸಿದ್ರು ಅಂತ ಹೇಳ್ತಾನೆ.
ಮತ್ತು ಅವಮಾನ ಅಂತ ಅನ್ನೋದು ಏನು? ಯಾರಾದರೂ ಅವನಿಗೆ ಅವನು ಇದೆಲ್ಲ ಸಗಣಿ ಎಸೋದು, ಚಪ್ಪಲಿ ಬೀಸೋದು, ಈ ರೀತಿ ಯಾರಾದರೂ ಏನಾದ್ರು ಮಾಡಿದ್ರೆ ಆ ಥರ ಯಾರೂ ಮಾಡಲಿಲ್ವಲ್ಲ ಅಂತಂದರೆ ಅವನ ಹಿರಿಮೆಯನ್ನು ಯಥಾರ್ಥವಾಗಿ ಗ್ರಹಿಸದೇ ಹೋದ್ರೇ ಅಪಮಾನ ಮಾಡಿದಂತೆ. ಯಾವ ಪದಾರ್ಥಕ್ಕೆ ಎಷ್ಟು ಗೌರವ ಕೊಡಬೇಕೋ ಅಷ್ಟು ಗೌರವ ಮಿಕ್ಕವರುಗಳು ಕೊಡಲಿಲ್ಲ ಅಂತಂದರೆ ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ರು ಅಂತಲೇ ಆಗುತ್ತೆ. ಚಿನ್ನ ಒಂದು ಗ್ರಾಮ್ಗೆ 16,000 ರೂಪಾಯಿ ಅಂತಂದರೆ ಎಷ್ಟೊಂದು ಬೆಲೆ ಬಾಳುವಂಥದ್ದು. ಚಿನ್ನ ತುಂಬ ಬೆಲೆ ಬಾಳುವಂಥ ವಸ್ತು. ಆ ಚಿನ್ನ ಇದೆಯಲ್ಲ, ಅದಕ್ಕೆ ಒಂದು ರೀತಿ ನನ್ನ ಬಗ್ಗೆ ಒಂದು ಒಳ್ಳೆಯ ಅಭಿಮಾನ ಇದ್ದೇ ಇದೆ. ನನ್ನೆಲ್ಲರೂ ಬಯಸ್ತಾರೆ, ಎಲ್ಲರೂ ಆಸೆ ಪಡ್ತಾರೆ. ನನಗೆ ಇಷ್ಟೊಂದು ಬೆಲೆ, ಯಾವತ್ತೂ ನನಗೆ ಬೆಲೆ ಜಾಸ್ತಿನೇ ಆಗ್ತಾ ಇದೆ, ಎಲ್ಲರೂ ಗೌರವ ಕೊಡ್ತಾರೆ ಅಂತ ಅದಕ್ಕೆ ನನ್ನ ಬಗ್ಗೆ ಹೆಚ್ಚಾಗಿ ಅದು ಅಭಿಮಾನ ಎಲ್ಲ ಇರುತ್ತೆ. ಒಬ್ಬ ಕವಿ ಆ ಸ್ವರ್ಣದ ಹತ್ರನೇ ಚಿನ್ನದ ಹತ್ರನೇ ಹೋಗ್ಬಿಟ್ಟು, ನಿನಗೆ ಹಿರಿಮೆ ಯಾರಿಗೂ ಇಲ್ಲ, ಎಷ್ಟೊಂದು ಹಿರಿಮೆ ಪಡೆದವನು ನೀನು, ಇಷ್ಟೊಂದು ಹಿರಿಮೆ ಇದೆಯಲ್ಲ ನಿನಗೆ, ನಿನ್ನ ಬಗ್ಗೆ ನೀನೇನು ಹೇಳ್ತೀಯ, ನಿನ್ನನ್ನು ಸೆಲ್ಫ್ ಅಪ್ರೈಸಲ್ ಅಂತಲ್ಲ, ಅಂದರೆ ನಿನ್ನ ಬಗ್ಗೆ ನೀನೇ ಏನಾದರೂ ಹೇಳು ಅಂತಂದಾಗ ಚಿನ್ನ ಹೇಳ್ತಂತೆ, ಇವರು ನನ್ನನ್ನು ಆಸೆ ಪಡ್ತಾರೆ, ಸರಿನೇ, ಆದರೆ ಒಂದೇ ಒಂದು ಸಮಯದಲ್ಲಿ ನನಗೆ ಬೇಜಾರಾಗತ್ತೆ. ಏನು ಅಂತಂದರೆ ತ್ರಾಸು ತೂಕ ಮಾಡುವಾಗ ಒಂದು ತಟ್ಟೆನಲ್ಲಿ ಚಿನ್ನವನ್ನು ಇಡ್ತಾರೆ, ಇನ್ನೊಂದು ತಟ್ಟೆಯಲ್ಲಿ ಗುರುಗಂಜಿ ಇಡ್ತಾರೆ. ಆ ಗುರುಗಂಜಿ ಇಟ್ಬಿಟ್ಟು ಇಷ್ಟು ಗುರುಗಂಜಿ ತೂಕ ಚಿನ್ನ ಅಂತ ಚಿನ್ನವನ್ನು ವೆಯ್ಟ್ ಮಾಡುವಾಗ ಆ ಗುರುಗಂಜಿಗೆ ಸಮ ಅಂತ ಹೇಳ್ಬಿಡ್ತಾರೆ. ಗುರುಗಂಜಿಗಿರೋ ಬೆಲೆ ಏನು, ಚಿನ್ನಕ್ಕೆ ಬೆಲೆ ಏನು, ಎಲ್ಲಾದರೂ ಸಮ ಆಗತ್ತೆ ಅದು. ಹಾಗೇನೆ ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಡದೆ ಯಾವುದೋ ದೇವತಾಂತರಕ್ಕೆ ಸಮ, ಈ ದೇವತೆಗೆ ಸಮ, ಆ ದೇವತೆಗೆ ಸಮ ಎಂಬುದಾಗಿ ಏನಾದರೂ ಹೇಳಿದ್ದೆ ಆದರೆ ನನಗೆ ಮನಸ್ಸು ಮಹಾ ವೇದನೆ ಆಗುತ್ತೆ ಅಂತ ಚಿನ್ನ ಹೇಳ್ತಾನೆ. ಅವಮಾನ ಅನ್ನೋದು ಅದೇನೆ. ಆ ಸರ್ವೇಶ್ವರ ನೇರವಾಗಿ ಇಲ್ಲಿ ಅವತಾರ ಮಾಡಿ ನನಗಿಂತ ಮಿಗಿಲಾದವನು ಯಾರೂ ಇಲ್ಲ, ನನ್ನ ತಿರುವಳಿಗಳನ್ನು ಆಶ್ರಯ ಮಾಡಿದರೆ ಮಾತ್ರವೇ ನಿನ್ನ ಉಜ್ಜೀವನ ಅಂತೆಲ್ಲ ಸ್ಪಷ್ಟವಾಗಿ ಹೇಳಿದಾಗಲೂ ಯಾರೂ ಆಶ್ರಯ ಮಾಡಲಿಲ್ಲ. ಅರ್ಜುನ ಅಷ್ಟೊಂದು ಕ್ಲೋಸ್ ಆಗಿದ್ದವನು, ಅವನು ನನ್ನ ಸ್ನೇಹಿತ ಅಂತ ತಿಳಿದ್ನೇ ವಿನಃ ಅವನು ಪರಂಜ್ಯೋತಿ, ಅವನ ತಿರುವಳಿಗಳನ್ನು ಹಿಡ್ಕೋಬೇಕು, ಶರಣಾಗತಿ ಮಾಡಬೇಕು ಅಂತ ಮಾಡಲಿಲ್ಲ. ಪಾಂಡವರುಗಳಿಗೆ ಯಾರಿಗೂ ಮೋಕ್ಷ ಸಿಗಲಿಲ್ಲ, ಯಾಕೆಂದರೆ ಯಾರೂ ಶರಣಾಗತಿ ಮಾಡಲಿಲ್ಲ, ಧರ್ಮರಾಯನೇ ಮಾಡಲಿಲ್ಲ, ಒಬ್ಬರು ಮಾಡಲಿಲ್ಲ. ಯಾತಕ್ಕೆ ಅಂತಂದರೆ ಭಗವಂತ ಎಲ್ಲರಿಗೂ ಸುಲಭವಾದ ಮಾರ್ಗ ಈ ಶರಣಾಗತಿ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳಿದ್ದಾಗಲೂ ಕೂಡ ಅದನ್ನು ಯಾರೂ ಆಚರಣೆಗೆ ತರಲಿಲ್ಲ. ಆ ಆಚರಣೆಗೆ ತರದೇ ಇದ್ದಿದ್ದರಿಂದಲೇ ಅವನನ್ನು ಅವಮಾನಪಡಿಸಿದಂತೆ ಆಗತ್ತೆ. ಶಾಸ್ತ್ರಗಳಲ್ಲಿ 2 ದಾರಿ ಉಂಟು ಭಗವಂತನನ್ನು ಹೊಂದೋದಕ್ಕೆ ಅಂತ ಭಗವಂತನೇ ಎತ್ತಿ ಹೇಳ್ತಾನೆ. ಭಕ್ತಿಯ ಪರಮಯಾವಾಪಿ ಪ್ರಪತ್ಯಾವ ಮಹಾಮುನೆ ಪ್ರಾಪ್ಯೋಹಂ ನಾನ್ಯಥಾ ಪ್ರಾಪ್ಯ ಅಂತ ಹೇಳ್ತಾನೆ. ನನ್ನನ್ನು ಹೊಂದಬೇಕು ಅಂದರೆ ಭಕ್ತಿ ಅಥವಾ ಶರಣಾಗತಿ, ಇವೆರಡು ಮಾರ್ಗ ಬಿಟ್ಟು ಇನ್ನು ಯಾವ ಮಾರ್ಗದಿಂದಲೂ ನನ್ನನ್ನು ಹೊಂದೋಕ್ಕಾಗಲ್ಲ ಸ್ಪಷ್ಟವಾಗಿ ಹೇಳ್ತಾನೆ ಭಗವಂತ. ಅದರಲ್ಲಿ ಭಕ್ತಿ ಅನ್ನೋದು ಎಂಥದ್ದು ಅಂದರೆ ನಿರಂತರ ಪ್ರೇಮರೂಪವಾದ ಚಿಂತನೆ. ಆ ಸರ್ವೇಶ್ವರನನ್ನೇ ಕುರಿತು ಚಿಂತನೆ ಮಾಡ್ತಾ ಇರಬೇಕು. ಒಂದು ಕ್ಷಣವೂ ಬೇರೆ ಇನ್ಯಾವ ವಿಷಯವೂ ಮಧ್ಯ ಅಡ್ಡಿ ಮಾಡಬಾರ್ದು. ಹೀಗೆ ಪ್ರಯಾಣ ಮುಗಿಯುವಂತೆ ಪ್ರೇಮರೂಪದಿಂದ ಭಗವಂತನನ್ನೇ ನೆನೆಯಬೇಕು. ಪ್ರೇಮರೂಪಂ ಅನುಧ್ಯಾನಂ ಭಕ್ತಿ ವಿಧೀಯತೆ ಅಂತ ನಾರದರು ಹೇಳಿದರು. ಪ್ರೇಮರೂಪವಾದ ಅನುಧ್ಯಾನ, ಒಂದು ಧ್ಯಾನಕ್ಕೆ ಇನ್ನೊಂದು ಧ್ಯಾನ ಲಿಂಕ್ ಇರಬೇಕು. ಹೀಗೆ ಕೊನೆಯವರೆಗೂ ಇರಬೇಕು. ಈ ರೀತಿಯಲ್ಲಿಯೇ ಪ್ರಾಣ ಮುಗಿಯೋ ತನಕ ಇದ್ದು ಪ್ರಾಣ ಮುಗಿಯುವಾಗಲೂ ಭಗವಂತನ ಚಿಂತನೆಯೇ ಮಾಡ್ತಾ ಇದ್ದಿದ್ದಾದರೆ ಆ ರೀತಿಯಾದಂತಹ ಜನ್ಮಗಳು ಅನೇಕ ಜನ್ಮಗಳಾಯಿತು ಅಂದರೆ ಆವಾಗ ಕೊನೆಯಲ್ಲಿ ಯಾವಾಗಲೂ ಮೋಕ್ಷ ಸಿಗುತ್ತೆ. ಯಾವ ಒಂದು ಜನ್ಮದಲ್ಲಿ ಆ ರೀತಿ ನಿರಂತರ ಚಿಂತನೆ ಮಾಡಿದ್ನೋ ಆ ಜನ್ಮದ ಕೊನೆಯಲ್ಲಿಯೇ ಮೋಕ್ಷ ಸಿಗುತ್ತೆ ಅಂತ ಭಗವಂತನು ಗ್ಯಾರಂಟಿ ಕೊಡಲಿಲ್ಲ. ಏನು ಹೇಳ್ತಾನೆ? ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಹೇಳ್ತಾನೆ. ಎಷ್ಟೋ ಜನ್ಮಗಳ ಕೊನೆಯಲ್ಲಿ ಜ್ಞಾನಿಯಾದವನು ನನ್ನನ್ನು ಹೊಂದುತ್ತಾನೆ. ಅಲ್ಲಿ ಬೇಕಾದಷ್ಟು ದೀರ್ಘಗಳಿದೆ. ಬಹೂನಾಂ, ಭೂ ದೀರ್ಘ, ನಾ ದೀರ್ಘ, ಜನ್ಮನಾಂ ಅಂತೆ ಅಂತ ಎಲ್ಲ ದೀರ್ಘಗಳು. ಎಷ್ಟೋ ಜನ್ಮಾಂತರಿಗಳು. ಈ ಜನ್ಮದಲ್ಲಿ ಇಷ್ಟು ಅಂತಲ್ಲ, ಏನೋ ಒಂದು 30 ಜನ್ಮ ಅದ್ರಲ್ಲಿ ಆಗೋಗುತ್ತೆ ಅಂತಂದ್ರೆ ಆ 30 ಜನ್ಮ ಹೇಗೋ ಅಲ್ಲಿ ಕಚ್ಕೊಂಡು ಏನಾದ್ರು ಮಾಡ್ಬೋದು. ಆದರೆ ಇದು ಸಾಧ್ಯವಿಲ್ಲದೆ ಇರುವಂಥದ್ದು. ಎಷ್ಟೋ ಜನ್ಮಾಂತರಿಗಳು ಕಳೆದರೂ ಕೂಡ ಅವನನ್ನು ಹೊಂದೋದು ನಿಶ್ಚಯ ಇಲ್ಲ ಅಂತ ಗೀತೆಯಲ್ಲಿ ಗೊತ್ತಾಗುತ್ತೆ. ಜೊತೆಯಲ್ಲಿ ಏನು ಹೇಳಿದ, ಅಂತಕಾಲದಲ್ಲಿಯೂ ನನ್ನನ್ನು ನೆನೆಯಬೇಕು ಅಂತ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ಯತ್ರ ಸಂಶಯಃ ಅಂತ.
ಕೊನೆಯ ಕಾಲದಲ್ಲಿ ಇನ್ನೇ ಪ್ರಾಣ ಹೋಗುತ್ತೆ ಅನ್ನೋವಾಗಲೂ ಭಗವಂತನನ್ನೇ ನೆನೆದುಕೊಂಡು ಪ್ರಾಣ ಬಿಡಬೇಕು, ಅವನನ್ನೇ ನೆನೀತಾ ಇರಬೇಕು. ಆ ನೆನಪು ಎಂಥದ್ದಾಗಿರ್ಬೇಕು, ಪ್ರೇಮದೊಂದು ಕೂಡಿರಬೇಕು. ಬರೀ ನೆನಪಾದರೆ ಮಾತ್ರ ಸಾಲದು, ಪ್ರೇಮ ರೂಪವಾದ ನೆನಪು. ವಾಲ್ಮೀಕಿಗಳು ಹೇಳ್ತಾರೆ, ಮಾರೀಚನಿಗೆ ಯಾವಾಗಲೂ ರಾಮನ ನೆನಪೇ ಬರ್ತಾ ಇತ್ತು. ವೃಕ್ಷೇ ವೃಕ್ಷೇ ಚ ಪಶ್ಯಾಮಿ ಚೀರಕೃಷ್ಣಾಜಿನಾಂಬರಂ ಗೃಹೀತ ಧನುಷಂ ರಾಮಂ ಪಾಶಗಸ್ತಮಿವ ಅಂತಕಂ. ಕೈಯಲ್ಲಿ ಧನುಷ್ ಹಿಡಿದಂತಿಯಾನೆ ರಾಮ, ಆದರೆ ಮಾರೀಚನಿಗೆ ಹೇಗೆ ಕಾಣ್ತಾ ಇದ್ದ ಅಂತಂದ್ರೆ ಪಾಶವನ್ನ ಹಿಡಿದಿರುವ ಯಮನಂತೆ ಕಾಣ್ತಾ ಇದ್ದ. ಇವನಿಗೆ ಭಯ, ಯಾವಾಗ ರಾಮ ನನ್ನನ್ನು ಕೊಂದು ಬಿಡ್ತಾನೋ ಅನ್ನೋ ಭಯದೊಂದಿಗೆ ನೋಡ್ತಾ ಇದ್ದ. ಆ ಭಯ ಅನ್ನೋ ಭಾವನೆಯೊಂದಿಗೆ ನೋಡ್ತಾ ಇದ್ದಿದ್ದರಿಂದ ಭಗವಂತ ಅವನಿಗೆ ಕೈಯಲ್ಲಿ ಕೋದಂಡವನ್ನು ಹಿಡಿದಂತೆ ಕಾಣದೆ ಪಾರ್ಶ್ವವನ್ನು ಹಿಡಿದು ಯಮನಂತೆ ಕಾಣ್ತಾ ಇದ್ದ. ಯಾವ ಭಾವನೆ ನಮ್ಮ ಮನಸ್ಸಲ್ಲಿರುತ್ತೋ ಆ ಭಾವನೆಗೆ ತಕ್ಕಂತೆ ಭಗವಂತನ ಅವನ ರೂಪ ಆ ರೀತಿ ಇರುತ್ತೆ. ನೆಂಜಿನಲ್ಲಿ ನೆನೆಕ್ವಾನ್ ಯವನ್ ಅವನಾಭಂ ನೀಳ್ಕಡಲ್ ಮಣ್ಣನೆ. ನಾವು ಯಾವ ರೀತಿ ನೆನೀತೀವೋ ಆ ರೀತಿ ಆಗಿತ್ತು. ಮೃತ್ಯು ಭೋಜಪತೆ ಎಂಬುದಾಗಿ ಕಂಸನಿಗೆ ಮೃತ್ಯುವಂತೆ ಕಾಣ್ತಾ ಇದ್ದ. ಗೋಪಿಗಳಿಗೆ ಅತ್ಯಂತ ಪ್ರೇಮಶಾಲಿಯಾಗಿ ಮಾಲೆ ಎಂಬುದಾಗಿ ಸಂಬೋಧನೆ ಮಾಡುವಂತೆ ಇದ್ದ. ಆ ರೀತಿ ಯಾವ ಭಾವನೆಯೊಂದಿಗೆ ಇವರು ನೋಡ್ತಾರೋ ಅದಕ್ಕೆ ತಕ್ಕಂತೆ ಇರ್ತಾನೆ ಭಗವಂತ. ಕೊನೆ ಕಾಲದಲ್ಲಿ ಇನ್ನೇನು ಪ್ರಾಣ ಹೋಗುತ್ತೆ ಎನ್ನುವಾಗಲೂ ಅವನನ್ನೇ ನೆನೆಯಬೇಕು, ಪ್ರೇಮದೊಂದಿಗೆ ನೆನೆಯಬೇಕು. ಅವನಿಗೆ ಕೊನೆಯವರೆಗೂ ಯಾವ್ಯಾವ ಮರ ನೋಡಿದ್ರು ರಾಮನೇ ಕಾಣ್ತಾ ಇದ್ದ, ಆದರೆ ಪ್ರೇಮ ಭಾವದೊಂದಿಗೆ ನೋಡ್ತಾ ಇರಲಿಲ್ಲ. ಅದರಿಂದ ಕೊನೆಯಲ್ಲಿ ವಿರೋಧವನ್ನೇ ಮಾಡ್ದ. ಭರತ ಮುನಿ ಕೊನೆಯವರೆಗೂ ಅವನನ್ನೇ ನೆನೀತಾ ಇದ್ರು. ಕೊನೆಯಲ್ಲಿ ಪ್ರಾಣ ಹೋಗುವ ಸಮಯದಲ್ಲಿ ಒಂದು ಜಿಂಕೆಯನ್ನು ನೆನೆದು ಪ್ರಾಣವನ್ನು ಬಿಟ್ಟರು. ಮುಂದಿನ ಜನ್ಮದ ಜಿಂಕೆಯಾಗಿ ಹುಟ್ಟಬೇಕಾದಂತ. ಕೊನೆ ಕಾಲದಲ್ಲಿ ಇನ್ನೇನು ಪ್ರಾಣ ಹೋಗುತ್ತೆ ಅನ್ನೋವಾಗಲೂ ಭಗವಂತನ ನೆನಪಿದ್ದೇ ಹೋಯ್ತು ಅಂತಂದ್ರೆ ಅಷ್ಟು ದಿವಸ ಮಾಡಿದ್ದು ಕೂಡ ಆ ಜನ್ಮದ ಕೊನೆಯಲ್ಲಿ ಮೋಕ್ಷಕ್ಕೆ ಅವಕಾಶ ಮಾಡಿಕೊಡಲ್ಲ. ಅದು ಇವತ್ತು ಮಾಡಿದ್ದೇನು ವ್ಯರ್ಥ ಆಗೋಲ್ಲ, ಮುಂದೆ ಉತ್ತಮವಾದಂತಹ ಜನ್ಮ ಸಿಗುತ್ತೆ. ಮೊದಲಿಂದ ಅಭ್ಯಾಸ ಮಾಡಿದ್ದಿದ್ದೆ ಆದರೆ ಆಮೇಲೆ ಕಷ್ಟ ಆಗೋಲ್ಲ. ಚಿಕ್ಕ ವಯಸ್ಸಿನಲ್ಲಿ ಅಮರ ಶಬ್ದ ಇವುಗಳನ್ನೆಲ್ಲ ಹೇಳ್ಕೊಡೋರು, ಅದೆಲ್ಲ ಅಭ್ಯಾಸ ಮಾಡಿದ್ದೆ. ಆದರೆ ರಿಟೈರ್ಮೆಂಟ್ ಆದಮೇಲೆ ಒಂದು ವೇಳೆ ಸಂಸ್ಕೃತ ಶುರು ಮಾಡಿದ್ರು ಕೂಡ ಅವರುಗಳಿಗೆ ಸಂಸ್ಕೃತ ಲಿರಿಕುಲ್ ಆ್ಯಕ್ಟಿಂದ ಇರೋಲ್ಲ. ಯಾಕೆಂದರೆ ಮೊದಲಿಂದ ಅಭ್ಯಾಸ ಮಾಡಿರೋದ್ರಿಂದ ಅದು ಅವಕಾಶ ಮಾಡಿಕೊಡೋದು ಸೌಕರ್ಯ ಆಗುತ್ತೆ. ಇಲ್ಲಿ ಕೇಳಿದ್ದನ್ನು ಗ್ರಹಿಸಿಕೊಂಡು ಹೇಳೋದು ಅನ್ನೋದು ರೂಢಿಯಾಗಿದ್ದಿದ್ದೆ. ಆದರೆ ಆಮೇಲೂ ಕೂಡ ಕಲ್ತ್ಕೊಂಡು ಮುಂದುವರಿಸ್ಬೋದು. ಯಾವುದಾದ್ರೂ ಒಂದು ಸ್ವಲ್ಪ ಮಾಡಿದ್ರು ಕೂಡ ಅದು ಮುಂದಕ್ಕೂ ಅನುಕೂಲ ಮಾಡಿಕೊಡುತ್ತೆ. ಸ್ವಲ್ಪ ಅಭ್ಯಾಸ ಧರ್ಮಸ್ಯ ತ್ರಾಯತೆ ಮಹತ್ವ ಭಯಾತ್ ಅಂತ ಗೀತೆಯಲ್ಲಿ ಹೇಳ. ಆ ರೀತಿ ಇರೋದ್ರಿಂದ ಕೊನೆ ಕಾಲದಲ್ಲಿಯೂ ಕೂಡ ಅನುಕೂಲಕ್ಕೆ ಬರುತ್ತೆ. ಯಾವಾಗ ಅಂದ್ರೆ ಮೊದಲಿಂದ ರೂಢಿ ಮಾಡಿಕೊಂಡಿದ್ದಾರೆ. ಕೊನೆ ಕಾಲದಲ್ಲಿ ನೆನೆದವರೆಗೂ ಮೋಕ್ಷ ಉಂಟು ಅಂತ ಭಗವಂತ ಏನೋ ಹೇಳ್ಬಿಟ್ಟ. ಆದರೆ ಕೊನೆ ಕಾಲದಲ್ಲಿ ಭಗವಂತನ ನೆನೆಯೋದು ಅನ್ನೋದಿದೆಯಲ್ಲ, ಅದು ಸುಲಭವಾದ ಕಾರ್ಯವಲ್ಲ. ಪ್ರಾಣ ಪ್ರಯಾಣ ಸಮಯ ಕಫವಾದ ಪಿತ್ತೈಹಿ ಕಂಠಾವರೋಧನ ವಿಧೋ ಸ್ಮರಣಂ ಕುತಃ ಅಂತಂದ್ರು ಕುಲಶೇಖರ. ಪ್ರಾಣ ಪ್ರಯಾಣ ಸಮಯದಲ್ಲಿ ಕಫವಾತ ಪಿತ್ತ ಇದೆಲ್ಲ ಇಳಿಯುವಾಗ ನಿನ್ನ ಸ್ಮರಣೆ ಎಲ್ಲಿಂದ ಬರಬೇಕು. பெரியாழ்வார் எழுதும் சோர்வினால் பொருள் வைத்ததுண்டாகில் சொல்லு சொல்லு என்று சுத்தும் இருந்து ஆழ்வினவிலும் வாய் திறவாதே ಅಂತ ಕಾಲಂ ಅಡೆಯುವುದನ್ನು ಮುನ್ನಮ್ಮ. ಮರವು ಮುಂತದ್ದು 60ಕ್ಕೆ ಅರಳೋ ಮರಳೋ ಅಂತ ಹೇಳ್ತಾರೆ. 60 ವರ್ಷಕ್ಕೇನೆ ಮರವು ಮುಂತದ್ದು ಬಂದ್ರೆ ಏನು ವಯಸ್ಸಾದ ಮೇಲೆ ಪ್ರಾಣ ಹೋಗುವ ಸಮಯದಲ್ಲಿ ಮರವಿನಿಂದ ಎಲ್ಲಾದರೂ ಇವರು ಹಣ ಗಿಣ ಯಾರಿಗಾದರೂ ಸಾಲ ಕೊಟ್ಟು ಎಲ್ಲಾದರೂ ಹಣ ಹೂತಿಟ್ಟು ಏನಾದರೂ ಮಾಡಿದ್ದು ಅದನ್ನು ಅದು ಎಲ್ಲಿದೆ ಏನು ಅನ್ನೋ ಡೀಟೇಲ್ಸ್ ಎಲ್ಲ ಇವರು ಡಿಕ್ಲೇರ್ ಮಾಡ್ಕೊಳ್ಳದೆ ಹೋದರೆ ಮಿಕ್ಕವರುಗಳಿಗೆ ಹೇಗೆ ಗೊತ್ತಾಗೋದು ಇವನು ಸಂಪಾದನೆ ಮಾಡಿದ್ದ ಹಣನ ಅವ್ರಿಗೆ ಪಡ್ಕೊಳ್ಳೋ ಬಗೆ ಹೇಗೆ. ಅದಕ್ಕೋಸ್ಕರ ಅವ್ರಿಗೆ ಏನು ಮಾಡ್ತಾರಂತೆ, ಇವನು ಸಾಯೋ ಕಾಲದಲ್ಲಿ ಇವನ ಪಕ್ಕದಲ್ಲಿ ಬಂದು ಎಲ್ಲಾದರೂ ಹಣ ಇಟ್ಟಿದ್ಯಾ, ಎಲ್ಲಾದರೂ ಯಾರಿಗಾದ್ರೂ ಸಾಲ ಕೊಟ್ಟಿದ್ಯಾ, சோர்வினால் பொருள் வைத்தது உண்டாகில் சொல்லு 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 ಇದೊಂದೇ ಮಾತು ಬರೋದು, ಇನ್ಯಾವುದೂ ಬರೋಲ್ಲ. ಹೋಗೋ ಕಾಲಕ್ಕೆ ನೀನು ಪುಣ್ಯವಾಗುತ್ತೆ, ನಾರಾಯಣನ ಸೊಲ್ಲು, ಗೋವಿಂದನ ಸೊಲ್ಲು, ಮುಕುಂದನ ಸೊಲ್ಲು ಅಂತ ಭಗವಂತನ ನಾಮವನ್ನು ನೆನಪು ಮಾಡಿಕೊಂಡು ಹೇಳ್ಕೊಡ್ತಾರ ಅಂದರೆ ಯಾರೂ ಹೇಳ್ಕೊಡಲ್ವಂತ. ಅದು ಯಾರೂ ಹೇಳಲ್ಲ. பொருள் வைத்தது ಉಂಡಾಗಿಲ್ ಸೊಲ್ಲು ಅಂತ ತಿರುಗುಳನಾಡಿನಲ್ಲಿ ತುಂಬ ಚಮತ್ಕಾರವಾಗಿ ಹೇಳೋರು. ಉಂಡಾಗಿಲ್ ಅಂತ ಅಲ್ಲಿ ಪದ ಇದೆ, ಇಫ್ ಅಂತ ಕಂಡೀಷನ್ ಇದೆ ಅಲ್ಲಿ. ಏನಂದ್ರೆ ಎಲ್ಲಾದರೂ ಹಣ ಮುಂತಾದ ಇಟ್ಟಿದ್ದೆ ಆದರೆ ಅದನ್ನು ಹೇಳು. ಯು ಮಸ್ಟ್ ಡಿಕ್ಲೇರ್ ಓನ್ಲಿ ಯುವರ್ ಅಸೆಟ್ಸ್, ನಾಟ್ ಯುವರ್ ಲೈಬಿಲಿಟೀಸ್. ಬರೀ ಅಸೆಟ್ಸ್ ಮಾತ್ರ ಹೇಳು, ಲೈಬಿಲಿಟಿ ಬಗ್ಗೆ ಮಾತಾಡಬೇಡ. ಯಾಕೆಂದ್ರೆ ಲೈಬಿಲಿಟಿ ಇವ್ರಿಗೆ ಪಾಸಾನ ಆಯ್ತು ಅಂತಂದ್ರೆ ಇವ್ರಿಗೆ ಅದರಿಂದ ಕಷ್ಟ. ಇತರ ಬೋಲ ಚಿತ್ತಂಬರಾಯಿ ಕೈಸಿಗೆ ಐರಾಮನ್ ಅಂತ ಹೇಳೋರು. ಏನೋ ಹುಚ್ಚಿರಂತ ಏನೇನೋ ಮಾತಾಡ್ತಾ ಇವರು ಅನ್ನೋ ಥರ ಮಾತಾಡ್ಬಿಟ್ಟು ಆ ರೀತಿ ಕೊನೆಯ ಕಾಲದಲ್ಲಿ ಇವರುಗಳಿಗೆ ಏನಾಗುತ್ತೆ, ಇಷ್ಟೆಲ್ಲ ತೊಂದರೆಗಳಿರುತ್ತೆ.
ಯಾವುದೂ ನೆನಪು, ಭಗವಂತನ ನೆನಪು ಅನ್ನೋದು ಸುಲಭದಲ್ಲಿ ಬರೋಲ್ಲ. ಅರ್ಜುನ ಪರಮ ಸಾತ್ವಿಕ ಅವನು. ಅರ್ಜುನ ಅಂದರೆ ಬಿಳಿ ಅಂತ ಅರ್ಥ. ಬಿಳಿ ಸಾತ್ವಿಕವಾದಂತಹ ತಪಸ್ಸನ್ನು ಮಾಡಿದವನೇ ಆದರೂ ಅರ್ಜುನ ಹೇಳ್ತಾನೆ, ಮನಸ್ಸೆಲ್ಲ ಕಟ್ಟಿಡಿಯೋದು ತುಂಬ ಕಷ್ಟ. ಚಂಚಲಂಗಿ ಮನ ಕೃಷ್ಣ ಪ್ರಮಾತಿ ಬಲಭದೃಢಂ, ಸಾಧ್ಯವಿಲ್ಲ, ಅದೆಲ್ಲ ಸಾಧ್ಯವೇ ಇಲ್ಲ ಅಂತ ಅರ್ಜುನ ದುಃಖಪಟ್ಟಾಗ ಕೃಷ್ಣ ಹೇಳ್ತಾನೆ, ಅಭ್ಯಾಸ ಏನು ತಗೊಂತೆ, ಯಾವ ವೈರಾಗ್ಯ ಅಭ್ಯಾಸ ಮಾಡಪ್ಪ, ವೈರಾಗ್ಯ ಇಟ್ಕೋ. ಮಿಕ್ಕಿದ ವಿಷಯಗಳಲ್ಲಿ ಇರುವಂಥ ಅಲ್ಪತ್ವ ಅಸ್ಥಿರತ್ವ ಅಂತದನ್ನು ನೋಡಿ ಅದನ್ನು ಬೇಡ ಅಂತ ಅದನ್ನು ಬಿಟ್ಟು ನನ್ನನ್ನೇ ಬಯಸುವಂತೆಲ್ಲ ಹೇಳ್ದ. ಇಷ್ಟೆಲ್ಲ ಹೇಳಿದಾಗೂ ಅರ್ಜುನನಂಥ ಪರಮ ಸಾತ್ವಿಕನೂ ಕೂಡ ಅದನ್ನು ಹಿಡಿಯೋದಕ್ಕಾಗಿಲ್ಲ. ಅದನ್ನೇ ಮಾರ್ಗವಾಗಿ ಹಿಡ್ಕೊಂಡು ಭಗವಂತನನ್ನು ನಿರಂತರವಾಗಿ ಚಿಂತನೆ ಮಾಡೋದು ಅಂತಂದರೆ ಅನ್ನೋದು ಸಾಧ್ಯವಾಗಲಿಲ್ಲ. ಈ ಭಕ್ತಿ ಯೋಗ ಅನ್ನೋದು ಸುಲಭವಲ್ಲ, ತುಂಬ ಕಷ್ಟ. ತುಂಬನೇ ಎಷ್ಟೊಂದು ಶ್ರಮ ಅಂತಂದರೆ ಆ ಭಕ್ತಿ ಅನ್ನೋದಿದೆಯಲ್ಲ, ಆ ಭಕ್ತಿ ಅನ್ನೋದು ನಿರಂತರ ಚಿಂತನೆ, ಪ್ರೇಮರೂಪವಾದ ಚಿಂತನೆ, ಸದಾ ಸರ್ವಕಾಲದಲ್ಲೂ ತೈಲಧಾರೆಯಂತೆ ಮಧ್ಯದಲ್ಲಿ ಗ್ಯಾಪ್ ಇಲ್ಲದೆ ನೆನೀಬೇಕು. ತೈಲಧಾರಾವತ ಅವಿಚ್ಛಿನ್ನಂ ಸ್ಮೃತಿ ಸಂತಾನ ರೂಪಂ ಎಂಬುದೇ ಭಗವದ್ ರಾಮಾನುಜರು ಕೊಡಿಸ್ತಾರೆ. ತೈಲಧಾರೆಯಂತೆ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಎಣ್ಣೆ ಚೆಲ್ಲಿದಾಗ ನಡುವಿನಲ್ಲಿ ಒಂದು ಚಿಕ್ಕ ಏರ್ ಬಬಲ್ ಕೂಡ ಇಲ್ಲದೆ ಒಂದೇ ದಾರಿಯಾಗಿ ಎಣ್ಣೆ ಬೀಳುತ್ತಲ್ಲ, ಹಾಗೆ ಒಂದು ಚಿಂತನೆಗೆ ಇನ್ನೊಂದು ಚಿಂತನೆ ಲಿಂಕ್ ಇರಬೇಕು. ಎಲ್ಲವೂ ಪ್ರೇಮರೂಪವಾಗಿರಬೇಕು, ಕೊನೆಯವರೆಗೂ ಹೀಗೆ ಇರಬೇಕು. ಹಾಗಿದ್ದರೆ ಮಾತ್ರ ಅನುಕೂಲ, ಹಾಗಿದ್ದರೆ ಮಾತ್ರವೇ. ಮೊದಲಿಂದ ಅಭ್ಯಾಸ ಮಾಡಪ್ಪ, ತುಂಬ ಸುಲಭ ಅಂತ. ಯಾರ್ಯಾರಿಗೂ ಮೊದಲಿಂದ ಏನು ಅಭ್ಯಾಸ ಆಗಿರುತ್ತೋ ಕೊನೆ ಕಾಲದಲ್ಲೂ ಅದೇ ಬರುತ್ತೆ. ಒಬ್ಬ ದೊಡ್ಡ ಧನಿಕ ಇದ್ದಂತೆ, ಅವನೊಂದು ದೊಡ್ಡ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇಟ್ಟಿದ್ದ. ಅವನು 4 ಜನ ಗಂಡ್ಮಕ್ಳು, ಒಬ್ಬಳೇ ಹೆಣ್ಮಗಳು. ಆ ಹೆಣ್ಣುಮಗಳು ಭಗವಂತ ಏನು ಮಾಡ್ತಾನೆ, ಎಲ್ಲರಿಗೂ ಎಲ್ಲವನ್ನೂ ಕೊಟ್ಟರು ಅವಾಗ ಒಂದು ಚಿಕ್ಕ ಕೊರತೆ ಇಡ್ತಾನೆ. ಆ ಕೊರತೆ ಹಿಡಿದು ಹೋದರೆ ಅವನನ್ನು ಮರ್ತು ಬಿಡ್ತಾರೆ ಎಲ್ಲರೂ. ಆ ಕೊರತೆ ಅನ್ನೋದು ಇಡೋದು ಕೂಡ ನಮ್ಮ ಒಳ್ಳೇದಿತ್ತೇನೆ. ಆ ಹುಡುಗಿಗೆ ಒಳ್ಳೆ ಸೌಂದರ್ಯ ಅನ್ನೋದು ಕೊಟ್ಟಿರಲಿಲ್ಲ, ನೋಡೋಕೆ ಸುಮಾರಾಗಿದ್ಲು ಅಷ್ಟೇ. ಕಪ್ಪಗಿದ್ಲು, ದಪ್ಪಗಿದ್ಲು, ಅನೇಕ ವಿಧವಾದಂಥ ತೊಂದರೆ. ಅವಳನ್ನು ಯಾರು ನೋಡಿದ್ರು ಕೂಡ ಮದುವೆಗೆ ಒಪ್ತಾ ಇರಲಿಲ್ಲ. ನೋಡಿದ ತಕ್ಷಣ ಆಗಲಿ ಪರವಾಗಿಲ್ಲ ಅಂತ ಅವಳ ಅಂಗಡಿ ಮತ್ತು ಅದರಲ್ಲೇ ನೋಡ್ಕೊಳ್ಳೋಕೆ ಹೇಳ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ, ಎಲ್ಲ ಇತ್ತು. ಈ ಹುಡುಗಿ ಮಾತ್ರ ಹೀಗಿದ್ದಾಳಲ್ಲ, ಕಷ್ಟದಲ್ಲಿ ಇವಳಿಗೆ ಮದುವೆ ಆಗೋದು ಕಷ್ಟ ಅನ್ನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದ. ಅಷ್ಟೊಳಗೆ ಒಬ್ಬ ಬಂದವನು, ಅವನು ಸುಮಾರಾಗಿದ್ದ. ಅವನಿಗೇನು ದುಡ್ಡು ಕಾಸು ಏನೂ ಇರಲಿಲ್ಲ. ಈ ಮಾವನ ಪಾಕೆಟ್ ತುಂಬ ಸೌಂಡ್ ಆಗಿದೆ, ಇವನ ಮಗಳನ್ನು ಮದುವೆ ಮಾಡಿಕೊಂಡ್ರೆ ಅಲ್ಲಿಂದ ಬೇಕಾದಷ್ಟು ಹಣ ಸೈಫನ್ ಮಾಡ್ಬೋದು ಅಂತ ಅವನ ಮನಸ್ಸಿಗೆ ಬಂತು. ಆದ್ದರಿಂದ ಆ ಹುಡುಗಿ ನೋಡಿ ನಾ ಮದುವೆ ಆಗ್ತೀನಿ ಅಂತಾನೋ, ಆಸೆ ಪಟ್ಟು ನಾ ಮದುವೆ ಆಗ್ತೀನಿ ಅಂತಾನೋ ಹೇಳ್ದ. ಇದುವರೆಗೂ ಒಬ್ಬರು ನಾ ಮದುವೆ ಆಗ್ತೀನಿ ಅಂತ ಬಂದಿರಲಿಲ್ಲ. ಒಬ್ಬನಾದರೂ ಬಂದಲ್ಲ ಸರಿ ಅಂತ ಹೇಳ್ಬಿಟ್ಟು ಅವನಿಗೆ ಮದುವೆ ಮಾಡಿಕೊಟ್ರು. ಅವನು ಮದುವೆ ಮಾಡಿಕೊಟ್ಮೇಲೆ ಅವನು ಸ್ವಲ್ಪ ಹತ್ತಿರ ಬಂದ. ಎಲ್ಲ ಪೆಟ್ಟಿಗೆಯಿಂದ ದೊಡ್ಡ ದೊಡ್ಡ ನೋಟುಗಳನ್ನೆಲ್ಲ ಕದಿಯೋಕೆ ಶುರು ಮಾಡ್ದ. ಹೀಗೆಲ್ಲ ಆದಾಗ ಇವನು ಅಳಿಯ ಆದ್ದರಿಂದ ಅವನನ್ನು ಹೆಂಗೆ ಪೊಲೀಸಿಗೆ ಹಿಡ್ಕೊಡೋದು, ಅಳಿಯನಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಕನ್ಸೆಷನ್ ತೋರಿಸ್ತಾ ಇದ್ದ. ತುಂಬ ಇದರಲ್ಲಿ ಏನು ಮಾಡೋನು, ತಾನೇ ಪೆಟ್ಟಿಗೆ ಮುಂದೆ ಕೂತ್ಕೊಂಡ್ಬಿಡೋನು, ಅಳಿಯನಿಗೆ ಬಿಡ್ತಾ ಇರಲಿಲ್ಲ. ಹೀಗೆಲ್ಲ ಆಗೋದು. ಎಲ್ಲ ಆಗಿ ಕೊನೆಯಲ್ಲಿ ವಯಸ್ಸಾಯಿತು. ವಯಸ್ಸಾದ್ಮೇಲೆ ಏನೂ ಮಾಡೋಕ್ಕಲ್ಲ, ಮಲಗಿಬಿಟ್ಟಾಗ 4 ಮಕ್ಕಳು ಕೂಡ ಉಪಚಾರಗಳನ್ನು ಮಾಡೋಣ ಅಂತ ಪಕ್ಕದಲ್ಲೇ ಇದ್ದವ್ರುಗಳು ಏನು ಬೇಕಿದ್ರು ಕೇಳಿಪ್ಪ, ನಾವಿಲ್ಲ ಈ ಪಕ್ಕದಲ್ಲಿದ್ದೀವಿ, ನಿಮಗೆ ಸಹಾಯ ಮಾಡ್ತೀವಿ ಅಂತ ಎಲ್ಲರೂ ಬಂದರು. ಅದು ಬಂದಾಗ ಒಬ್ಬೊಬ್ಬರನ್ನು ಹೆಸರು ಹಿಡಿದು ಕರೆದ. 4 ಜನರ ಹೆಸರನ್ನು ಕರೆದ. 4 ಜನರು ಬಂದಾಗ ಎಲ್ಲರೂ ಇಲ್ಲೇ ಕೈಂಕರ್ಯ ಮಾಡೋದಕ್ಕೆ ಇಲ್ಲೇ ಇದ್ದೀವಪ್ಪ. ಮೊದಲಿಂದ ಇವನಿಗೆ ಅಂಗಡಿ ಕಡೆನೇ ಮನಸ್ಸು. ಎಲ್ಲರೂ ಇಲ್ಲೇ ಇದ್ದೀರೋ, ಇದ್ದೀರಲ್ವ, ಅಂಗಡಿ ಯಾರೋ ನೋಡ್ಕೊಳ್ಳೋದು, ಭಾವ ನೋಡ್ಕೊಳ್ತಾನೆ, ಅವರನ್ನು ಬಿಟ್ಬಿಟ್ಟು ಬಂದಿದ್ದೀವಿ. ಅಯ್ಯೋ ಭಾವನ್ ಬಿಟ್ಟಿದ್ದೀನೋ, ಅವನು ಯಾರಾದರೂ ಜೊತೆ ಎದುರಿಗೆ ಇದ್ರೇನೆ ಇರೋದನ್ನೆಲ್ಲ ನುಗ್ತಾನೆ. ಇವಾಗ ಅವನಿಗೆ ಕಳ್ಳನ ಕೈಗೇನೆ ಕೀ ಕೊಟ್ಟಂಗೆ ಆಗೋಗುತ್ತೆ, ಅವನಿಗೇನೆ ಎಲ್ಲ ಕೊಟ್ಬಿಟ್ಟಿದ್ದೀರನ್ನೋ ಅಂತ ಹೇಳ್ಕೊಂಡು ಪ್ರಾಣ ಬಿಟ್ಟ. ಮೊದಲಿಂದ ಅಂಗಡಿ ಚಿಂತನೆಯೇ ಇದ್ದಾಗ ಕೊನೆಯಲ್ಲೂ ಅಂಗಡಿ ಚಿಂತನೆ ಬರುತ್ತೆ ವಿನಃ ಭಗವಂತನ ಚಿಂತನೆ ಬರೋಲ್ಲ. ಮೊದಲಿಂದ ಯಾವ ಭಾವನೆ ನಾವು ಮೊದಲಿಂದ ಇರುತ್ತೋ ಅದೇ ಕೊನೆಯೂ ಬರುತ್ತೆ, ಅದು ಬಿಟ್ಟು ಇನ್ಯಾವುದೂ ಬರೋಲ್ಲ. ಒಬ್ಬರು ಜೋಸ್ಯರಿದ್ರು, ಆ ಜೋಸ್ಯರ ಮನೆಗೆ ಒಬ್ಬರು ಬಂದು ಸೊಸೆಗೆ ಸೀಮಂತ ಒಳ್ಳೆ ದಿವಸ ನೋಡಿ ಅಂತ ಹೇಳಿದ್ರು. ಇವ್ರು ಹುಡುಕಿ ಎಲ್ಲೋ ಪಂಚಾಂಗ ಎಲ್ಲೋ ಗೊತ್ತಿಲ್ಲದೆ ಎಲ್ಲೋ ಇಟ್ಬಿಟ್ಟಿದ್ದಾರೆ. ಹುಡುಕಿದ್ರು ಸಿಕ್ಕಲಿಲ್ಲ. ಒಂದು 3 ಮನೆ ದಾಟಿದ ಮೇಲೆ ಇನ್ನೊಬ್ಬರು, ಅವರು ಜೋಸ್ಯರು, ಅವರು ಚೆನ್ನಾಗಿಲ್ಲ. ಅವ್ರ ಮನೆಯಲ್ಲಿ ಪಂಚಾಂಗ ಅಂತಂದೆಲ್ಲ 10 ವರ್ಷದ್ದು ಚೆನ್ನಾಗಿ ಬೈಂಡ್ ಮಾಡಿ ಎಲ್ಲ ಇಟ್ಟಿರೋರು. ಆ ಥರ ಇರೋದ್ರಿಂದ ಅವ್ರ ಮೇಲೆ ಮಿಸ್ ಆಗೋಲ್ಲ. ಹೋಗು ಕೇಳು, ಅಲ್ಲಿ ಹೋಗಿ ಕೇಳಿ ತೊಗೊಂಬಾರು ಅಂತ ಮಗನಿಗೆ ಹೇಳಿದ್ರು.
ಅಲ್ಲಿ ಹೋಗು, ಪಂಚಾಂಗ ಬೇಕು ಅಂತ ಹೇಳು, ತಗೊಂಬ ಅಂತ ಹೇಳಿ. ಆ ಸ್ವಾಮಿಗಳ ಮುಖ ಸ್ವಲ್ಪ ಚೂಪಾಗಿರೋದು, ಆ ಚೂಪಾಗಿರೋದು ದೂರದಿಂದ ನೋಡಿದ್ರೆ ಒಂದು ಇಲಿ ಥರ ಕಾಣೋದು. ಎಲ್ಲಾದರೂ ಗೊತ್ತಿಲ್ಲದೆ ಇಲಿ ಅಂತ ಹೇಳ್ಬಿಡ್ಬೇಡ, ಅವ್ರ ಕೋಪ ಬಂದ್ಬಿಡುತ್ತೆ, ಅದರಿಂದ ಇಲಿ ಅಂತ ಹೇಳಬೇಡ ಅಂತ ಮಗನಿಗೆ ಎಚ್ಚರಿಕೆ ಹೇಳ್ಬಿಟ್ಟು ಹೋದ್ರು. ಮಗ ಹೋಗುವಾಗ ಇಲಿ ಅಂತ ಹೇಳ್ಬಾರ್ದು, ಇಲಿ ಅಂತ ಹೇಳ್ಬಾರ್ದು ಅದನ್ನೇ ಹೇಳ್ಕೊಂಡು ಹೋದ. ಅಲ್ಲಿ ಹೋದ ತಕ್ಷಣ ಮೂರನೇ ಮನೆಗೆ ಹೋದ, ಬಾಗಿಲು ತೆಗೆದಾಗ ಆ ಸ್ವಾಮಿಗಳ ಬಾಗಿಲು ತೆಗೆದ್ರು. ಏನಮ್ಮ ಮಗು, ಏನ್ ಬೇಕು ಅಂತ. ಮಾಮ ಬನ್ನಿ, ಎಲಿ ಬೇಡ. ಇವನು ಯಾವುದನ್ನ ನಿತ್ಯ ಅನುಸಂಧಾನ ಮಾಡ್ತಾ ಇರ್ತಾನೋ ಅದೇ ಮುಂದಕ್ಕೆ ಬರ್ತೇವೆ, ಅದು ಬಿಟ್ಟು ಇನ್ನೊಂದು ಬರೋಲ್ಲ. ಆದ್ರಿಂದ ಏನೇ ಆಗಲಿ ಕೊನೆಯವರೆಗೂ ನನ್ನನ್ನೇ ಚಿಂತನೆ ಮಾಡ್ತಾ ಇರು, ಕೊನೆಯಲ್ಲೂ ನನ್ನನ್ನು ಅನುಭವ ಮಾಡೋದು ಸುಲಭ. ಇನ್ನು ಮಾಕೈ ಬಿಡುಂಪೊழுது ಎಣ್ಣೆ ಶರೀರ ತ್ಯಾಗ ಸಮಯದಲ್ಲಿ ಚಿಂತನೆ ಮಾಡುವಂತ ಆಳ್ವಾರ ಉಪದೇಶ ಮಾಡೋದು. ಶರೀರ ತ್ಯಾಗದ ಸಮಯದಲ್ಲಿ ಸುಮ್ಮನೆ ಚಿಂತನೆ, ಅದಕ್ಕೆ ತಾತ್ಪರ್ಯ ಏನು ಅಂದ್ರೆ ಶರೀರ ತ್ಯಾಗ ಪರ್ಯಂತ ಚಿಂತನೆ ಮಾಡುವಂತ. ಅಲ್ಲಿವರೆಗೂ ಇವತ್ತಿಂದ ಕೊನೆಯವರೆಗೂ ನೀ ಚಿಂತನೆ ಮಾಡ್ತಾ ಭಗವಂತನನ್ನೇ ಚಿಂತನೆ ಮಾಡ್ತಾ ಇರು, ಆವಾಗ ಅಲ್ಲಾಗತ್ತೆ. ಇವತ್ತು ಮಾಡ್ಬಿಡು, ಕೊನೆಯಲ್ಲಿ ಪ್ರಾಣ ಹೋಗುವಾಗ ಮಾತ್ರ ನನ್ನನ್ನು ಚಿಂತನೆ ಮಾಡುವಂತ ಭಗವಂತ ಹೇಳಿಲ್ಲ, ಪ್ರಾಕ್ಟಿಕಲ್ ಆಗೇ ಹೇಳಿದ್ದಾನೆ ಭಗವಂತ. ಈ ರೀತಿ ಇರೋದ್ರಿಂದ ಈ ಭಕ್ತಿ ಯೋಗ ಅನ್ನೋದು ಅತ್ಯಂತ ಕಷ್ಟಕರವಾದದ್ದು. ಮನ್ಮನಾಭವ ಮದ್ಭಕ್ತೋಭವ ಮದ್ಯಾಜ ಮಾಂ ನಮಸ್ಕುರು ಮಾಮೇವಯೇ ಪ್ರಪಂಚದಂತೆ ಮಾಯೇ ಅಲ್ಲಿ ಭಗವಂತ ಹೇಳ್ತಾನೆ, ಯಾವ ರೀತಿಯಲ್ಲಿ ಭಕ್ತಿ ಯೋಗಿ ಆದವನು ಯಾವ ರೀತಿ ಇರ್ತಾನೆ ಅಂದರೆ ನನ್ನ ಸುಳ್ಳವನಾಗಿರ್ತಾನೆ, ನನ್ನಲ್ಲಿಯೇ ನನ್ನ ಮನ್ಮನಾಭ ನನ್ನ ಭಕ್ತನಾಗಿರ್ತಾನೆ, ನನ್ನನ್ನೇ ಕುರಿತು ಯಜ್ಞಯಾಗಾದಿಗಳನ್ನು ಮಾಡ್ತಾನೆ, ನನ್ನನ್ನು ನಮಸ್ಕರಿಸ್ತಾನೆ ಅಂತ ಈ ರೀತಿ ಒಂದಕ್ಕಿಂತ ಒಂದು ಹೇಳ್ತಾನೆ ಭಗವಂತ. ಭಕ್ತನ ಲಕ್ಷಣಗಳನ್ನೇ ಹೇಳ್ತಾನೆ 9ನೇ ಅಧ್ಯಾಯದಲ್ಲಿ ಬಹಳ ಸುಂದರವಾದನ್ನು ಹೇಳ್ತಾನೆ. ಹೇಳಿದಾಗ ಅರ್ಜುನನಿಗೆ ಅದು ಸಾಧ್ಯವಾಗಿಲ್ಲ. ಒಂದು ಮಾಡೋದೇ ಕಷ್ಟ, ಅವನಲ್ಲಿ ಮನಸ್ಸನ್ನು ಇಡೋದು ಅನ್ನೋದೇ ತುಂಬ ಕಷ್ಟ. ಆ ಮನಸ್ಸು ಅನೇಕ ಕಡೆಗೆ ಹರಿದುಕೊಂಡು ಹೋಗ್ತಾ ಇರುತ್ತೆ, ಭಗವಂತನ ಕಡೆ ನಿಲ್ಲಿಸೋದು ಅಂದರೆ ತುಂಬ ಕಷ್ಟ. ಅದು ತುಂಬ ಕಷ್ಟ, ನನಗೆ ಮಾಡೋಕೆ ಆಗೋಲ್ಲ ಅಂತಂದ ಅರ್ಜುನ. ಹಾಗಾಗೋಲ್ವಾ, ನಾನು ಭಕ್ತನಾಗು ಅಂತಂದ ಭಗವಂತ. ಭಕ್ತನಾಗು ಅಂತಂದರೆ ಯಾವತ್ತೋ ಒಂದು ದಿನ ನಿರಂತರ ನನ್ನನ್ನು ಚಿಂತನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀಯಲ್ಲ, ಯಾವ ಜೀವ ಚಿಂತನೆ ಮಾಡು ಅಂತಂತ ಹೇಳ್ತಾರೆ. ಇದೇ ಕಷ್ಟ ಅಂತಂದಾಗ ಒಂದು ಕ್ಷಣ ಭಗವಂತನ ನೆನೆಯೋದೇ ಕಷ್ಟ ಅಂತ ನೋವಾಗ ಪ್ರಾಣ ಮುಗಿಯೋ ತನಕ ನನ್ನನ್ನೇ ನೆನೀತಾ ಇರು ಅಂದರೆ ಎಷ್ಟು ಕಷ್ಟ ಅಲ್ಲ. ಅದು ಸಾಧ್ಯವಿಲ್ಲ ಅಂತಂದಾಗ ಮದ್ಯಾದಿ ಯಜ್ಞಯಾಗಾದಿಗಳು ಮಾಡುವಾಗ ಒಂದೊಂದು ಪದಾರ್ಥವನ್ನು ಭಗವಂತ ಅಂತಾನೆ ತಿಳಿದು ಹೋತ ಧ್ವರ್ಯು ಎಲ್ಲರೂ ಅವನೇ, ಸಮಿತ್ವ ಅವನೇ, ಬ್ರಹ್ಮ ಎಲ್ಲವೂ ಅಗ್ನಿಯೂ ಅವನೇ, ಸುಪಾನೂ ಅವನೇ, ಪ್ರತಿಯೊಂದು ಅವನೇ ಅನ್ನೋ ಭಾವನೆಯೊಂದಿಗೂ ನೋಡುವುದು ಅದು ಇನ್ನೂ ಕಷ್ಟ. ಎಲ್ಲವನ್ನು ಬ್ರಹ್ಮಮಯವಾಗಿ ನೋಡೋದು ಅಂದರೆ ಅದು ಇನ್ನೂ ಕಷ್ಟ. ನನ್ನನ್ನು ಕುರಿತು ಯಜ್ಞಯಾಗಾದಿಗಳನ್ನು ಮಾಡು, ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಈ ರೀತಿಯೆಲ್ಲ ಹೇಳ್ತಾರಲ್ಲ, ಆ ರೀತಿಯಲ್ಲಿಯೇ ನನ್ನನ್ನು ಕುರಿತು ಯಾಗಾದಿಗಳನ್ನು ಮಾಡುವಂಥ ಅದು ಇನ್ನೂ ಕಷ್ಟ ಆಗೋಲ್ಲ ಅಂದಾಗ ಮಾಂ ನಮಸ್ಕುರು ನನ್ನನ್ನು ನಮಸ್ಕಾರ ಮಾಡುವಂತಂದ ಭಗವಂತ. ಅದು ಎಲ್ಲಕ್ಕಿಂತ ಕಷ್ಟಕರವಾದ ಕಾರ್ಯ. ನಮಸ್ಕಾರ ಮಾಡೋದಿದೆಯಲ್ಲ, ಅಹಂಕಾರ ಹೋಗಿದ್ರೆ ಮಾತ್ರ ನಮಸ್ಕಾರ ಮಾಡಬಹುದೇ ವಿನಃ ಇಲ್ಲೇ ಹೋದ್ರೆ ನಮಸ್ಕಾರ ಮಾಡೋಕ್ಕಾಗಲ್ಲ. ಇಬ್ರು ಒಟ್ಟಿಗೆ ಓದಿರ್ತಾರೆ, ಓದಿ ಇಬ್ಬರು ಒಂದು ಫಸ್ಟ್ ಕ್ಲಾಸ್ ಮಾರ್ಕೆ ತೊಗೊಂಡಿರ್ತಾರೆ, ಎಲ್ಲರೂ ಫ್ರೆಂಡ್ಸ್, ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್, ಚಡ್ಡಿ ದೋಸ್ತುಗಳು. ಹಾಗೆಲ್ಲ ಇದ್ದು ಇಬ್ಬರು ಒಂದು ಕಡೆ ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ, ಇಬ್ಬರಿಗೂ ಕೂಡ ಇಬ್ಬರು ಸೆಲೆಕ್ಟ್ ಆಗ್ತಾರೆ. ಇಬ್ಬರು ಸೆಲೆಕ್ಟ್ ಆಗಿ ಇಬ್ಬರಿಗೂ ಒಂದೇ ಪೋಸ್ಟಲ್ಲೇ ಇಬ್ಬರು ಬದಲು ಸೇರಿರ್ತಾರೆ. ಹೀಗೆ ಆದಮೇಲೆ ಪ್ರಮೋಷನ್ಗೋಸ್ಕರ ಎಕ್ಸಾಮ್ ಬರೆದ್ರೆ ಪ್ರಮೋಷನ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಇಬ್ಬರು 3 ವರ್ಷ ಆದಮೇಲೆ ಎಕ್ಸಾಮ್ ಬರೀತಾರೆ, ಪ್ರಮೋಷನ್ನು ಸಿಗುತ್ತೆ, ಇಬ್ಬರಿಗೂ ಪ್ರಮೋಷನ್ ಸಿಗುತ್ತೆ. ಹೀಗೆ ಆದಮೇಲೆ ಅವರು ಒಬ್ಬೊಬ್ಬರ ಕೆಲಸಗಳ ಮೇಲೆ ಅವರುಗಳಿಗೆ ಗುಡ್ ಆ್ಯಂಡ್ ಬ್ಯಾಡ್ ರಿಮಾರ್ಕ್ಸ್ ಏನೇನು ಬರೆದಿರ್ತಾರೋ ಅದನ್ನು ಇಟ್ಕೊಂಡು ಅಪ್ರಿಸಿಯೇಷನ್ಗಳು ಮುಂತಾದ್ದೆಲ್ಲ ಇರೋದನ್ನು ನೋಡಿಕೊಂಡು ಮುಂದೆ ಪ್ರಮೋಷನ್ ಮುಂತಾದ್ದು ಕೊಡ್ತಾರೆ. ಅದು ಒಬ್ಬನಿಗೆ ಒಳ್ಳೆಯ ರಿಮಾರ್ಕ್ಗಳೆಲ್ಲ ಇತ್ತು ಅಂತ ಅವನಿಗೆ ಪ್ರಮೋಷನ್ ಕೊಟ್ಬಿಡ್ತಾರೆ. ಇವರಿಬ್ಬರು ಅದುವರೆಗೂ ಒಂದೇ ಸ್ಟೇಟಸ್ಸು, ಅವನಿಗೆ ಮಾತ್ರ ಮೆರಿಟ್ ಪ್ರಮೋಷನ್ ಬಂದ್ಬಿಡುತ್ತೆ, ಮೇಲೆ ಕೂತ್ಕೊಂಡ್ಬಿಡ್ತಾನೆ. ಇವನ ದುರಾದೃಷ್ಟಕ್ಕೆ ಇವನಿಗೆ ಅವನು ಪಾಸ್ ಆಗಿಬಿಡ್ತಾನೆ. ಇವನಿಗೆ ಅವನು ಪಾಸ್ ಆಗಿ ಬಂದುಬಿಟ್ಟಾಗ ಅವನನ್ನು ಅಫಿಷಿಯಲ್ ಸುಪೀರಿಯರ್ ಅಂತ ನಮಸ್ಕಾರ ಸರ್ ಅಂತ ಹೇಳಬೇಕು. ಇವನಿಗೆ ಹೇಳೋಕೆ ಮನಸ್ಸಿರೋಲ್ಲ, ನಿನ್ನೆವರೆಗೂ ಈಕ್ವಲ್ ಸ್ಟೇಟಸ್ಸು ಎಲ್ಲ ಒಂದೇನೆ. ಹಾಗಿರೋವಾಗ ಇವನಿಗೆ ಯಾಕೆ ನಮಸ್ಕಾರ ಮಾಡಬೇಕು, ಹಾಗೆ ನಮಸ್ಕಾರ ಮಾಡಬೇಕು ಅಂದರೆ ನೋಡಿ ನಮಸ್ಕಾರ ಸರ್ ಎಲ್ಲೋ ನೋಡ್ಕೊಂಡು ನಮಸ್ಕಾರ ಸರ್ ಅಂತ ಏನು ನೇರವಾಗಿ ಪಾದಗಳ ಹತ್ರನೇ ನಮಸ್ಕಾರ ಅಂತೆಲ್ಲ ಹೇಳೋಕೆ ಮನಸ್ಸಾಗೋಲ್ಲ. ಹೀಗೆಲ್ಲ ಆಗುತ್ತೆ. ಈ ನಮಸ್ಕಾರ ಮಾಡೋದು ಅನ್ನೋದಿದೆಯಲ್ಲ, ಈಗೋ ಝೀರೋ ಆಗಿದ್ದರೆ ಮಾತ್ರ ಮಾಡ್ಬೋದು, ಇದರ ಆಗೋದೇ ಇಲ್ಲ, ಇದರ ಸಾಧ್ಯವೇ ಇಲ್ಲ. ನಮಸ್ಕಾರ ಅನ್ನೋದು ಸಾಧ್ಯವೇ ಇಲ್ಲ.
ಈ ಅಂಜಲಿ ಅಂತ ಇದೆಯಲ್ಲ, ಜಲಯತಿ ಇತಿ ಅಂಜಲಿ ಅಂತ, ಅಂಜಲಿಯ ಅಕಾರ ಶಬ್ದವಾಚ್ಯನಾದ ಭಗವಂತರನ್ನ ಜಲದಂತೆ ಮಾಡುತ್ತೆ ಈ ಮುದ್ರೆ. ಈ ಮುದ್ರೆ ಯಾವ ರೀತಿ ಇರಬೇಕು ಅಂತಂದ್ರೆ, ಮಧ್ಯದಲ್ಲಿ ಚೂರು ಗ್ಯಾಪ್ ಇಲ್ಲದೆ ಪೂರ್ಣವಾಗಿ ಎರಡು ಕೈಯೂ ಈಗ ಅಂಟಿರ್ಬೇಕು. ಹಾಗೆ ಅಂಟಿದ್ರೆ ಇದಕ್ಕೆ ಅಂಜಲಿ ಅಂತ ಹೆಸರು. ಇದು ಏನಂತ ತೋರಿಸುತ್ತೆ ಅಂದ್ರೆ, ನನ್ನ ಕೈಯಲ್ಲಿ ಯಾವ ಸಾಮರ್ಥ್ಯವೂ ಇಲ್ಲ, ನಾನು ಪೂರ್ಣವಾಗಿ ಏನೂ ಇಲ್ಲದವನು, ಒಂದು ಯಾವುದೂ ಇಲ್ಲ, ಬರಿಗೈ ಬಂಟ, ನಾ ಬರಿಗೈ, ನಂತರ ಏನೂ ಇಲ್ಲ, வெறுமை ಉಣರ್ந்து ಅದು ಮುನ್ನಿಟ್ಟು ಇರ್ತಾರೆ ವೇದಾಂತೇಶ್ವರು. ನಾವು ಬರಿಗೈ ಬಂಟರು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದನ್ನೇ ಮುಂದಿಟ್ಕೊಂಡು ಭಗವಂತನ ಹತ್ರ ಹೋಗ್ಬೇಕು. ಭಗವಂತನ ಹತ್ರ ಹೋಗೋವಾಗ ಇನ್ಯಾವ ವಿಧವಾದ ಪ್ಲಸ್ ಪಾಯಿಂಟು ಇಲ್ಲ, ನನಗೇನೂ ಇಲ್ಲ ಅಂತ ಹೇಳ್ಕೊಳ್ಳೋದೇ ದೊಡ್ಡದಾದ ಪ್ಲಸ್ ಪಾಯಿಂಟ್. ಊರಿಲೇನು ಕಾಣಿಯಿಲ್ಲೈ ಉರವು ಮತ್ತೊರುವರಿಲ್ಲೈ ಪಾರಿಲ್ ನಿನ್ಪಾದ ಮೂಲಂ ಪತ್ತಿಲೆ ಪರಮಮೂರ್ತಿ ಕಾರುಳಿ ಬಣ್ಣನೆ ಕಣ್ಣನೆ ಅದರ ಹಿಂದ್ರೇನ ಆರುಳರ ಕಳೆಗಂ ನಮ್ಮ ರಂಗಮಾನಗರುಳನೆ. ನನಗೆ ಬೇರೆ ಯಾರೂ ಗತಿ ಇಲ್ಲ, ನಾನು ಹಾಗೆ ಆಕ್ರಂದನ ಮಾಡ್ತೀನಿ ಅಂತ ಕದರ್ ಹಿಂದ್ರೇನಂತಂದು. ಆ ಕದರಲ್ ಅನ್ನೋದೇ ಶರಣ. ಆ ಕದರಲ್ ಅನ್ನೋದ್ರಲ್ಲಿ ಏನು ಅಡಗಿದೆ ಅಂದರೆ, ನನ್ನಲ್ಲಿ ಯಾವ ಸಾಮರ್ಥ್ಯವೂ ಇಲ್ಲ, ಇವತ್ತಿಲ್ಲ, ಹೋಗಲಿ ಇನ್ನೊಂದು 16 ವರ್ಷಗಳು 16 ಜನ್ಮಗಳೆಲ್ಲ ಕಳೆಯೋ ಹೊತ್ತಿಗೆ ಇದನ್ನೆಲ್ಲ ಸಂಪಾದನೆ ಮಾಡ್ಕೊಳ್ತೀರಾ ಅಂತ ಕೇಳಿದ್ರೆ, ಕಲ್ಪಕೋಟಿ ಸಹಸ್ರೇಣಾಪಿ ಸಾಧನವಸ್ನ ಕಲ್ಪಕೋಟಿ ಸಹಸ್ರೇಣಾಪಿ ಸಾಧನವಸ್ಥಿತಿ ಮನ್ವಾನಗ ಅಂತ ರಾಮಾನುಜರು ಹೇಳ್ತಾರೆ. ಕಲ್ಪಕೋಟಿ ಕಾಲ ಕಾದರೂ ಕೂಡ ನಿನ್ನನ್ನು ಹೊಂದೋದಕ್ಕೆ ನನ್ನಲ್ಲಿ ಯಾವ ಸಾಧನವೂ ಇರಲ್ಲ, ಏನೂ ನನ್ನಲ್ಲಿಲ್ಲ. ನನ್ನಲ್ಲಿ ಒಂದೂ ಇಲ್ಲ. ಪತಿ ಮೊದಲಾಮವத்தில் பதியெனக்கு கூடாமல் எத்திசையுமுடன் ನೋಡಿ ಇಳೆಯುವುದನ್ನು ಕಾಗಂಪೋದು. ಈ ಶರಣಾಗತಿಗಳಲ್ಲಿ ಯಾವುದು ಪ್ರಧಾನವಾಗಿ ಕೆಲಸ ಮಾಡುತ್ತೆ ಅಂದರೆ, ನನ್ನಲ್ಲಿ ಏನೂ ಇಲ್ಲ, ನೀನಲ್ಲದೆ ಇನ್ಯಾರೂ ಅಲ್ಲ, ಪರಿಪೂರ್ಣವಾಗಿ ಅಕಿಂಚನ್ಯ ಅನನ್ಯಗತಿಗತ್ವ ಅನ್ನೋದೇ ಶರಣಾಗತಿಯಲ್ಲಿ ಪ್ರಧಾನವಾದ ಅಂಗಗಳು. ಇದನ್ನ ಅರಿತಿದ್ದೆ ಆದರೆ ಮಾತ್ರ ನಮಸ್ಕಾರ ಮಾಡ್ಬೋದೇ, ಇಲ್ಲೇನೋ ನಮಸ್ಕಾರ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಮಾಂ ನಮಸ್ಕರು ಅನ್ನೋದು ಎಲ್ಲಕ್ಕಿಂತ ಕಠಿಣವಾದಂತಹ ಕಾರ್ಯ, ಇದಕ್ಕಿಂತ ಕಷ್ಟಕರವಾದದ್ದು. ಅದಕ್ಕೆ ನಿದರ್ಶನಕ್ಕೆ ಹೇಳೋರು ನಮ್ಮ ಗುರುಗಳು, ಒಬ್ಬ ತುಂಬ ದಾಹ, ಪ್ರಾಣವೇ ಹೋಗ್ತಾ ಇದೆ, ಒಂದು ತೊಟ್ಟು ನೀರು ಕುಡಿದೇ ಹೋಯ್ತು ಅಂದರೆ ಪ್ರಾಣವೇ ಹೊಟ್ಟೋಗುತ್ತೆ, ಮೊದಲು ನೀರು ಕೊಡಿ ಅಂತ ಕೇಳ್ತಾನೆ. ಹಾಗೆ ಬಂದಾಗ ಅವನು ಯಾರ ಮನೇಲಿ ಬಂದು ನೀರು ಕೇಳ್ತಾನೋ ಅವನು ಯೋಚನೆ ಮಾಡಬೇಡ್ರಿ ಸ್ವಾಮಿ, ಬಾವಿ ತೋಡ್ತಾ ಇದ್ದೀವಿ, ನೀರು ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ, ನೀರು ಬರುತ್ತೆ, ಬಾವಿ ತೋಡ್ತಾ ಇದ್ದೀವಿ ಅಂತಂದರೆ ಇವನು ತೋಡಿ ನೀರು ಬರೋ ತನಕ ಅವನು ಕಾಯ್ತಾನ. ನನಗೆ ಸಾಧ್ಯವೇ ಇಲ್ಲ, ನನಗೆ ಈಗಲೇ ಬೇಕು, ಈ ಕ್ಷಣದಲ್ಲಿಯೇ ನನಗೆ ನೀರು ಬೇಕು, ನನಗೆ ದಾಹದಲ್ಲಿ ಪ್ರಾಣ ಹೋಗ್ತಾ ಇದೆ ಅಂತಂದಾಗ, ಹೌದಾ ನಿಮಗೆ ತುಂಬ ಕಷ್ಟ, ನಾ ವೆಯ್ಟ್ ಮಾಡೋದು ಶ್ರಮ ಆಗಿದೆಯಾ, 3 ಮೈಲಿ ದೂರದಲ್ಲಿ ನೀರು ಹರಿಯುತ್ತೆ, ಕಾಲುವೆ ಹರಿಯುತ್ತೆ, 3 ಮೈಲಿ ದೂರ ಅಲ್ಲಿ ಹೋಗಿ, ಅಲ್ಲಿ ಕಾಲುವೆನಲ್ಲಿ ಕೈ ಬೊಕ್ಸೆ ತುಂಬ ಆನಂದವಾಗಿ ಕುಡಿಬೋದು, ಹೋಗಿ ಅಂತಂತಾರೆ. ಇವನಿಗೆ 1 ಹೆಜ್ಜೆ ಮುಂದೆ ಇಡೋದೇ ಕಷ್ಟ ಆಗಿದೆ, ಅಷ್ಟೊಂದು ಇವನಿಗೆ ಪ್ರಾಣ ಹೋಗುವಂಥ ಆಪತ್ತು. 3 ಮೈಲಿ ನಡೆಯೋದು ಅಂತಂದರೆ ಎಲ್ಲಿಂದ ಹೋಗೋದು? ಅದಾದಮೇಲೆ ಅದು ಅಲ್ಲ, ಸಾಧ್ಯವಿಲ್ಲ ಅಂತಂದರೆ ಕಾವೇರಿ ಜೀವನದಿ 365 ದಿನಾನೂ ಹರಿಯುತ್ತೆ, ತುಂಬ ಜೀವಾಗಿರುತ್ತೆ, ಈಗ ಯಾವತ್ತೂ ಕೊರತೆ ಅನ್ನೋದೇ ಇರಲ್ಲ, ನೇರವಾಗಿ ಕಾವೇರಿ ಹೊರಟೋಗು ಅಂತಂತ ಹೇಳಿದ್ರೆ ಇದೇ ಆಗೋಲ್ಲ ಅನ್ನುವಾಗ ಕಾವೇರಿ ತನಕ ಹೋಗುವಂತಂದರೆ ಇನ್ನೂ ಕಷ್ಟ. ಅದು ಆಗೋಲ್ಲ ಅಂತ ಹೇಳಿದಾಗ ಗಂಗೆಗೆ ಹೋಗು, ತಾಪನೂ ತೀರುತ್ತೆ ಪಾಪನೂ ತೀರುತ್ತೆ, ತಾಪ ಪಾಪ ಎರಡೂ ಹೋಗಲಾಡಿಸ್ಕೋಬೋದು, ಗಂಗೆಗೆ ಹೋಗು ಅಂತ ಆಲ್ಟರ್ನೇಟಿವ್ ಕೊಟ್ಟರೆ ಅದು ಸಾಧ್ಯವಿಲ್ಲ ಅಂತಂದಾಗ ಕ್ಷೀರ ಸಮುದ್ರಕ್ಕೆ ಹೋಗು, ಹಾಲೇ ಸಿಗುತ್ತೆ ನಿನಗೆ, ಇದು ಹಸಿವು ತೀರುತ್ತೆ, ದಾಹನೂ ತೀರುತ್ತೆ ಅಂತ ಹೇಳಿದಾಗ ಇದಕ್ಕಿಂತ ಅದು ಕಷ್ಟ, ಇದಕ್ಕಿಂತ ಅದು ಕಷ್ಟ ಅಂತೆಲ್ಲ ಆಗುತ್ತೋ. ಹಾಗೆ ಕಷ್ಟಕರವಾದದ್ದೇ ಆಲ್ಟರ್ನೇಟಿವ್ ಆಗಿ ಕೊಟ್ಟರೆ ಯಾರೂ ಏನೂ ಅದನ್ನು ಆಚರಣೆ ಮಾಡೋಕ್ಕಾಗಲ್ಲ. ಗೀತೆಯಲ್ಲಿಯೂ ಭಗವಂತ ಅದನ್ನೇ ಹೇಳಿದ್ದು, ಒಂದಕ್ಕಿಂತ ಒಂದು ಕಷ್ಟಕರವಾದದ್ದನ್ನೇ ಮನ್ಮನ ಭವ ಮದ್ಭಕ್ತೋ ಭವ ಮಧ್ಯಾಜಿ ಮಾಂ ನಮಸ್ಕುರು ಈ ರೀತಿಯೆಲ್ಲ ಹೇಳ್ದ. ಏನು ಮಾಡಿದ್ರು ಅರ್ಜುನನಿಗೆ ನನಗೆ ಅದೆಲ್ಲ ಸಾಧ್ಯವಿಲ್ಲ ಅಂತ ಹೇಳಿದಾಗ ಕೊನೆಯಲ್ಲಿ ಕನ್ಸೆಷನ್ ತೋರಿಸ್ತಾನೆ. ಕನ್ಸೆಷನ್ ಯಾರಿಗೆ ಅಂದರೆ ಡಿಸರ್ವಿಂಗ್ ಪರ್ಸನ್ಗೆ ಮಾತ್ರ, ಯಾರು ಡಿಸರ್ವಿಂಗೋ ಅವರಿಗೆ ಮಾತ್ರ ಕನ್ಸೆಷನ್. ಕೊನೆಯಲ್ಲಿ ಎಲ್ಲ ಕರ್ತವ್ಯಗಳನ್ನು ಕೂಡ ಭಗವತ್ಪ್ರೀತಿಗಾಗಿ ಮಾಡಿಬಿಟ್ಟು ನನ್ನಲ್ಲಿ ಒಪ್ಪಿಸ್ಬಿಡು, ಎಲ್ಲವನ್ನೂ ನನ್ನಲ್ಲಿ ಒಪ್ಪಿಸ್ಬಿಡು, ಎಲ್ಲ ಧರ್ಮಗಳನ್ನು ಕೂಡ ಶಾಸ್ತ್ರವಿಧಿತವಾದ ಕರ್ಮಗಳನ್ನೆಲ್ಲ ಬಿಟ್ಟುಬಿಡು ಅಂತ ಅರ್ಥ ಮಾಡಲಿಲ್ಲ. ಯೋಚಿತವಾದ ಕರ್ಮಗಳನ್ನೆಲ್ಲ ಮಾಡಿಬಿಟ್ಟು ಅದರ ಫಲವನ್ನು ಬಿಟ್ಟುಬಿಡು, ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯನ್ನು ಬಿಟ್ಟುಬಿಡು. ಕರ್ತ ನಾನು, ಕರ್ಮ ನನ್ನದು, ಫಲ ನನ್ನದು ಅನ್ನೋ ಭಾವನೆ ಇಲ್ಲದೆ ಎಲ್ಲವನ್ನೂ ನನ್ನಲ್ಲಿ ಒಪ್ಪಿಸ್ಬಿಡು, ನಾನು ನಿನ್ನ ಪಾಪಗಳಿಂದ ನಿನ್ನನ್ನು ದೂರ ಮಾಡ್ತೀನಿ. ಕೊನೆಯಲ್ಲಿ ಗೀತೆಯಲ್ಲಿ ಭಗವಂತ ಚರ್ಮಶ್ಲೋಕ ಎಂಬುದಾಗಿ ಈ ಶರಣಾಗತಿಯ ವೈಭವವನ್ನು ಕೊನೆಯಲ್ಲಿ ಎತ್ತಿ ಹೇಳ್ತಾರೆ. ಈ ಕೊನೆಯಲ್ಲಿ ಹೇಳಿದ್ದ ಉದ್ದೇಶ ಏನು ಅಂತಂದರೆ, ಇದನ್ನೇ ಮೊದಲು ಹೇಳಿರ್ಬೋದಾಗಿತ್ತಲ್ಲ ಅಂತಂದರೆ,
ಯೋಗ್ಯತೆ ಇರೋರು ಕೂಡ ಈ ಕನ್ಸೆಷನನ್ನು ಯೂಸ್ ಮಾಡೋಕೆ ಹೋಗ್ತಾರೆ. ಸನಕ ಸನಂದನ ನಾರದ ಮೊದಲಾದ ಜ್ಞಾನಿಗಳಿಗೆ ಆ ಭಕ್ತಿ ಯೋಗ ಅನ್ನುವಂಥದ್ದು ಸುಲಭ. ಅವರುಗಳು ಅದನ್ನೇ ಮಾಡಿದ್ರೆ ಅವಾಗ ಅವರುಗಳಿಗೆ ಅದರ ಮೂಲಕ ಮೋಕ್ಷವನ್ನು ಕೊಡೋದು ಅಂತ ಭಗವಂತ ತೀರ್ಮಾನ ಮಾಡಿದ್ದಾನೆ. ಆದ್ದರಿಂದ ಇದು ಯಾರಿಗೆ ಅಂತಂದರೆ ಯಾವ ಯೋಗ್ಯತೆಯೂ ಇಲ್ಲದೇ ಇರುವಂಥವರಿಗೆ, ಯಾವುದೂ ಇಲ್ಲ, ಅಕಿಂಚನ ಅನನ್ಯಗತಿ ಎಂಬುದಾಗಿ ಯಾರು ತಮ್ಮನ್ನು ತಿಳ್ಕೊಂಡಿದ್ದಾರೋ ಅಂಥವರುಗಳಿಗೆ ಮಾತ್ರ. ಅವರುಗಳು ಏನು ಮಾಡಬೇಕು ಅಂತಂದರೆ, ಇಷ್ಟು ಕಾಲವೂ ಕೂಡ ತಪ್ಪಾದ ಮನೋಭಾವದೊಂದಿಗಿದ್ವಿ, ಈಗ ಸದಾಚಾರ್ಯರ ಉಪದೇಶದಿಂದ ಈ ವಸ್ತು ಯಾರದು ಅನ್ನೋದು ಗೊತ್ತಾಯಿತು, ಅವರಲ್ಲಿ ಒಪ್ಪಿಸಿ ಬಾಳಬೇಕಾದದ್ದು ಕರ್ತವ್ಯ ಅಂತ ತಿಳಿದುಕೊಂಡು ಒಪ್ಪಿಸ್ತಾರೆ. ವೇದಾಂತೇಶಕರು ಅದನ್ನು ಬಹಳ ಸುಂದರವಾಗಿ ದೇವನಾಯಕ ಪಂಚಾಶತ್ತು ಒಂದು ಶ್ಲೋಕದಲ್ಲಿ ತಿಳಿಯಪಡಿಸ್ತಾರೆ. ಆತ್ಮಾಪಹಾರ ರಸಿಕೇನ ಮಯೈವ ದತ್ತಂ ಅನ್ಯೈಹಿ ಅಧಾರ್ಯಂ ಅಧುನಾ ವಿಬುಧೈಕನಾಥ ಸ್ವೀಕೃತ್ಯ ಧಾರಯಿತು ಅರ್ಹಸಿ ಮಾಂ ತ್ವದೀಯ ಚೋರೋಪನೀತ ನಿಜ ನೂಪುರವತ್ ಸ್ವಪಾದೆ ಅಂತಂದು. ಒಬ್ಬ ಕಳ್ಳ ರಾಜನ ಕಾಲು ಅಂದುಗೆ ಇದೆಯಲ್ಲ, ಕಾಲಿನ ಚರಣಾಭರಣ ಅದನ್ನು ಕದ್ದುಬಿಟ್ಟು ಇದರಿಂದ ಜೀವನ ನಡೆಯುತ್ತೆ, ಇದನ್ನು ಮಾರಿಬಿಡೋಣ ಅಥವಾ ಅಡಮಾನ ಇಡೋಣ, ಏನಾದರೂ ದುಡ್ಡು ಸಿಗತ್ತೆ ಅಂದ್ಕೊಂಡು ಎಲ್ಲ ಕಡೆಯಲ್ಲೂ ಹೋದ. ಅಲ್ಲಿ ನೋಡಿದ್ರೆ ರಾಜನ ಮುದ್ರಿಕೆ ಅದರಲ್ಲಿದೆ, ರಾಜನದು ಅಂತ ಅಲ್ಲಿ ಸೀಲಿದೆ. ರಾಜನ ಸೊತ್ತು ಯಾರ ಹತ್ರ ಇದ್ರೂ ಕೂಡ ಇವರುಗಳೇ ಕಳ್ಳರು ಅಂತ ರಾಜ ತೀರ್ಮಾನ ಮಾಡಿಬಿಡ್ತಾನೆ, ಅವರುಗಳಿಗೆ ಶಿಕ್ಷೆ ಕೊಡ್ತಾನೆ. ಆದ್ದರಿಂದ ಒಬ್ಬರು ಆ ಪದಾರ್ಥವನ್ನು ಪಡ್ಕೊಳ್ಳೋಕೆ ಸಿದ್ಧವಾಗಲಿಲ್ಲ, ಯಾರೂ ಬರಲಿಲ್ಲ. ಯಾರಾದ್ರೂ ಒಬ್ಬರು ನಾವು ವಿಧಾನಸೌಧ ಮಾಡ್ತೀವ್ರಿ ತಗೊಳ್ತೀರಾ ಅಂತ ಕೇಳಿದ್ರೆ ಯಾರಾದ್ರು ತಗೊಳಕ್ ಬರ್ತಾರ? ಯಾಕೆಂದ್ರೆ ವಿಧಾನಸೌಧ ನಮ್ದು ಅಲ್ಲದೆ ಇರೋದನ್ನು ಮಾಡ್ತೀನಿ ಅಂತ ಹೋದ್ರೆ ಯಾರಾದ್ರೂ ತಗೊಳ್ತಾರ? ಆ ರೀತಿ ಇದು ರಾಜನ ಸೊತ್ತು, ಇವನು ಮಾಡ್ತೀನಿ ಅಂತ ಹೋದಾಗ ಇವನಿಗೆ ಯಾರೂ ದುಡ್ಡು ಕೊಡಲಿಲ್ಲ, ಇವನಿಗೇನು ಜೀವನನೇ ನಡೆಯಲಿಲ್ಲ. ನೋಡ್ದ ಎಲ್ಲ ಕಡೆಯಲ್ಲೂ ಹೋಗ್ಬಿಟ್ಟು ಮತ್ತೆ ನೇರವಾಗಿ ರಾಜನ ಹತ್ರನೇ ಬಂದ. ಸ್ವಾಮಿ, ಗೊತ್ತಿಲ್ಲದೆ ನಿಮ್ಮ ಆಭರಣವನ್ನು ಕದ್ದುಬಿಟ್ಟೆ, ಅದರಿಂದ ಜೀವನ ನಡೆಯುತ್ತೆ ಅಂತ ಅಂದುಕೊಂಡೆ, ನೋಡಿದ್ರೆ ಅದರಿಂದ ಜೀವನ ನಡೆಯಲಿಲ್ಲ. ಆದ್ದರಿಂದ ಇದು ತಮ್ಮದೇ ಆದ ಆಭರಣ, ತಮ್ಮದನ್ನಾಗಿಯೇ ಸ್ವೀಕರಿಸಿಕೊಂಡು ನನ್ನ ತಪ್ಪನ್ನು ಮನ್ನಿಸಿ ನನಗೆ ಅನುಗ್ರಹ ಮಾಡಿ ನನಗೊಂದು ಕೆಲಸ ಹಾಕ್ಕೊಡಿ, ಜೀವಮಾನ ಪರ್ಯಂತ ನಾನು ಸೌಖ್ಯವಾಗಿರೋದಕ್ಕೆ ದಾರಿ ಮಾಡಿಕೊಡಿ ಅಂತ ಕೇಳಿಕೊಂಡ. ಅವನು ತುಂಬ ದೈನ್ಯತೆಯೊಂದಿಗೆ ಕೇಳಿಕೊಂಡಾಗ ರಾಜನಿಗೂ ಕನಿಕರ ಉಂಟಾಯಿತು. ಇವನು ತನ್ನ ತಪ್ಪನ್ನು ಅರ್ಥ ಮಾಡ್ಕೊಂಡಿದ್ದಾನಲ್ಲ, ತಪ್ಪನ್ನು ತಿದ್ದುಕೊಂಡು ಬಂದಿದ್ದಾನಲ್ಲ ಅಂದ್ಬಿಟ್ಟು ತನ್ನ ವಸ್ತುವನ್ನು ತನ್ನದನ್ನಾಗಿ ಮಾಡಿಕೊಂಡು ಅವನಿಗೊಂದು ಕೆಲಸ ಹಾಕ್ಕೊಟ್ಟ, ಅವನು ಸೌಖ್ಯವಾಗಿರೋದು ದಾರಿ ಮಾಡಿಕೊಟ್ಟ ರಾಜ. ಈ ಕಥೆಯನ್ನು ವೇದಾಂತೇಶಕರು ನಿದರ್ಶನವಾಗಿ ಹೇಳ್ತಾರೆ. ಆ ಕಳ್ಳ ಬಂದಲ್ಲ, ಅದೇ ರೀತಿ ನಾನು ಬಂದಿದ್ದೀನಿ. ಆ ಕಳ್ಳ ಕದ್ದದ್ದು ರಾಜನ ಸೊತ್ತು, ನಾನು ಕದ್ದದ್ದು ರಾಜಾಧಿರಾಜ ಸರ್ವೇಶಾಮ್ ಎಂಬುದಾಗಿರುವಂತಹ ಭಗವಂತನ ಸೊತ್ತು. ಆ ಸೊತ್ತನ್ನು ಕದ್ದುಬಿಟ್ಟು ಆ ಭಗವಂತನ ಸೊತ್ತನ್ನು ನನ್ನದು ಅನ್ನೋದು ನನ್ನದನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡದೆ ಪ್ರಯತ್ನ ಮಾಡದೆ ಆಗಲಿಲ್ಲ. ಕಂಡವರನ್ನೆಲ್ಲ ನೀವು ಕಾಪಾಡಿ ಅಂತ ಎಲ್ಲರನ್ನೂ ಕೇಳಿಕೊಂಡೆ. ಯಾವ ದೇವತೆಯು ಕೂಡ ಇದಕ್ಕೆ ಅಧಿಪತಿ ನಾನಲ್ಲ, ಇದಕ್ಕೆ ಅಧಿಪತಿ ಶ್ರೀಮನ್ನಾರಾಯಣನೇ ಎಂಬುದಾಗಿ ಅವರುಗಳು ಯಾರೂ ಕಾಪಾಡದೆ ನಂದಲ್ಲ ಅಂತ ಬಿಟ್ಬಿಟ್ರು. ಈಗ ನಿನ್ನಲ್ಲೇ ಬಂದಿದ್ದೀನಿ, ಇದಕ್ಕೆ ನಿಜವಾದ ಯಜಮಾನ ನೀನೇನೆ, ನಿನ್ನಲ್ಲೇ ಬಂದಿದ್ದೀನಿ, ಒಪ್ಪಿಸ್ತಾ ಇದ್ದೀನಿ, ನನ್ನ ತಪ್ಪನ್ನು ಮನ್ನಿಸಿ ನನಗೆ ಅನುಗ್ರಹಿಸು ಅಂತ ವೇದಾಂತೇಶ್ವರ ಕೇಳ್ಕೊಳ್ತಾರೆ. ಕೇಳ್ಕೊಳ್ಳುವಾಗ ಯಾವ ರೀತಿ ಹೇಳ್ತಾರೆ ಅಂದರೆ, ಆತ್ಮಾಪಹಾರ ರಸಿಕೇನ ಮಯೈವ ದತ್ತಂ. ಆತ್ಮಾಪಹಾರ, ಭಗವಂತನ ಸೊತ್ತಾಗಿರುವಂತಹ ಈ ಆತ್ಮವಸ್ತುವನ್ನು ಕಳ್ಳತನ ಮಾಡೋದ್ರಲ್ಲಿ ರಸಿಕತೆ ಉಂಟು ನನಗೆ ಅಂತ ವೇದಾಂತೇಶ್ವರ ಹೇಳ್ಬಿಡ್ತಾರೆ. ನಮಗಾಗಿ ವೇದಾಂತೇಶ್ವರ ಆ ರೀತಿ ಹೇಳಿದ್ದಾರೆ. ಅವರ ಆ ರೀತಿ ಯಾವತ್ತೂ ಇದ್ದವರಲ್ಲ, ಯಾವತ್ತೂ ಅವ್ರಿಗೆ ಗೊತ್ತು ಯಾರ ವಸ್ತು ಇದು ಅನ್ನೋದು ಅವ್ರಿಗೆ ಗೊತ್ತು. ಅಂಥ ನಮ್ಮ ಉಜ್ಜೀವನಕ್ಕಾಗಿ ಈ ರೀತಿ ಕೇಳಿಕೊಳ್ಳಿ ಅಂತ ಶರಣಾಗತಿ ಅಂತಂದರೆ ಇದೇನೇ, ಇನ್ಯಾವುದೂ ಅಲ್ಲ. ಭಗವಂತನ ಸೊತ್ತನ್ನು ಭಗವಂತನಲ್ಲಿ ಒಪ್ಪಿಸಿ ಇಷ್ಟು ದಿವಸವೂ ತಪ್ಪಾದಂತಹ ತಿಳುವಳಿಕೆ ಇಟ್ಕೊಂಡಿದ್ವಲ್ಲ, ಆ ತಿಳುವಳಿಕೆಯನ್ನು ಹೋಗಲಾಡಿಸ್ಕೋಬೇಕು. ಈ ತಪ್ಪಾದ ತಿಳುವಳಿಕೆ ಯಾವಾಗ ಹೋಗುತ್ತೆ ಅಂದರೆ, ಈ ತಪ್ಪು ಅನ್ನೋದನ್ನು ಅರಿತಂತಹ ಮಹಾಜ್ಞಾನಿಗಳು ನಮಗೆ ತಿಳಿಯಪಡಿಸಿದ್ರೆ ಆವಾಗ ಹೋಗುತ್ತೆ. ಅಷ್ಟು ಕಾಲವೂ ಕೂಡ ಇದೆಲ್ಲ ನನ್ನದೇ, ನಾನೇ ಅನುಭವಿಸ್ತಾ ಇರುವವನು, ನಾನೇ ಈಶ್ವರ, ನಾನೇ ಭೋಗ ಪಡುವವನು, ನಾನೇ ಆನಂದ ಪಡುವವನು, ನಾನೇ ದಾನ ಕೊಡುವವನು, ನಾನೇ ಸಂತೋಷ ಪಡುವವನು ಅಂತೆಲ್ಲ ಅಂದುಕೊಂಡಿದ್ದೀವಿ. ಇಷ್ಟು ಕಾಲವೂ ಕೂಡ ಇದಕ್ಕೆ ನಾನೇ ಅಧಿಪತಿ ಅಂತ ಅಂದುಕೊಂಡಿದ್ವಿ. ಆದರೆ ನಿಜವಾದ ಅಧಿಪತಿ ಯಾರು ಅಂದರೆ ಭಗವಂತ. ಅದನ್ನು ನಾವು ಮರೆತಿದ್ವಿ. ಸದಾಚಾರ್ಯರುಗಳು ನಮಗೆ ನಮ್ಮ ತಪ್ಪಿನ ಅರಿವನ್ನು ಉಂಟು ಮಾಡಿ, ಇದು ನಿನ್ನದು ಅಂದುಕೊಂಡಿದೆಯಲ್ಲಪ್ಪ, ಇದು ನಿನ್ನದಲ್ಲ, ಭಗವಂತನದು, ಅವನಲ್ಲಿ ಒಪ್ಪಿಸಿ ಬಾಳು ಎಂಬುದಾಗಿ ನಮಗೆ ಉಪದೇಶ ಮಾಡಿದ್ದಾರೆ. ಹಾಗೂ ಉಪದೇಶ ಮಾಡಿದ ಕ್ಷಣದಲ್ಲಿಯೇ ನಮ್ಮ ತಪ್ಪನ್ನು ಅರಿತುಕೊಂಡು ಅದನ್ನು ಪರಿಹಾರ ಮಾಡ್ಕೋಬೇಕು. ಆ ತಪ್ಪಿನಿಂದ ನಾವು ದೂರವಾಗೋದಕ್ಕೆ ಪ್ರಯತ್ನ ಮಾಡಬೇಕು.
ಯಾವಾಗ ಗೊತ್ತಾಯಿತೋ ಈ ವಸ್ತು ಭಗವಂತನದು ಅಂತ ಗೊತ್ತಾದ ಕ್ಷಣದಲ್ಲಿಯೇ ಭಗವಂತನ ತಿರುವಡಿಗಳಲ್ಲಿ ಅದನ್ನು ಒಪ್ಪಿಸ್ಬೇಕು. ಸ್ವಾಮಿ ಇದು ನಿನ್ನದೇ, ಇದನ್ನು ನಿನ್ನಲ್ಲಿ ಒಪ್ಪಿಸ್ಕೊ, ನೀನು ನಿನ್ನದನ್ನಾಗಿ ಮಾಡ್ಕೋ, ನನ್ನ ತಪ್ಪನ್ನು ಮನ್ನಿಸು, ನನ್ನನ್ನು ಕಾಪಾಡು ಎಂಬುದಾಗಿ ಕೇಳ್ಕೋಬೇಕಾದದ್ದು ತಿಳಿದ ತಕ್ಷಣ ಮಾಡಬೇಕಾದ ಕೆಲಸ. ತಿಳಿದಿದೆ ಆದರೂ ಭಗವಂತ ತುಂಬ ಕರುಣವುಳ್ಳವನು, ನಾನು ಇವಾಗ ಮಾಡದೆ ಹೋದರೂ ಅವನೇನೋ ಒಂದು ಬೇಜಾರು ಮಾಡ್ಕೊಳ್ಳಲ್ಲ, ಕಾಲೇ ಬೇಡ ಅವನಿಗಾಗಲಿ, ಏನಲ್ಲಿ ಪ್ರಾಣ ಮುಗಿಯೋ ತನಕ ಎಲ್ಲದನ್ನೂ ಎಂಜಾಯ್ ಮಾಡಬೇಡ, ಕೊನೆಯಲ್ಲಿ ಇನ್ನೇನು ಪ್ರಾಣ ಹೋಗುತ್ತೆ ಅನ್ನುವಾಗ ಭಗವಂತರಲ್ಲಿ ಒಪ್ಪಿಸ್ಬೇಡ. ಅದುವರೆಗೂ ನಾವೇ ಇದೆಲ್ಲ ನಮ್ಮದೇ ಅಂತಲೇ ತಿಳ್ಕೊಂಡಿರೋಣ ಅಂತ ಇದನ್ನು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗಿದ್ದೆ. ಆದರೆ ಯಾವ ಕ್ಷಣದಲ್ಲಿ ಆ ಪ್ರಾಣ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದನ್ನು ನಮಗೆ 100 ವರ್ಷ ಆಯುಷ್ಯ ಅಂತ ಶ್ವೇತಗಳಲ್ಲಿ ಹೇಳಿದೆ. 99 ವರ್ಷ 99 ವರ್ಷ 364 ದಿನ 23 ಗಂಟೆ ಕಾಲ 59 ನಿಮಿಷ ಎಲ್ಲ ಆನಂದವಾಗಿ ಕಳೆದುಬಿಟ್ಟು ಇನ್ನೊಂದು ನಿಮಿಷ ಇದೆ ಅನ್ನೋವಾಗ ಸ್ವಾಮಿ ಇದೆಲ್ಲ ನಿನ್ನದೇನೆ, ಒಪ್ಪಿಸ್ಕೊಂಡು ಅವನನ್ನು ಒಪ್ಪಿಸ್ಬೇಡ. ಅವಾಗ ಇಷ್ಟು ದಿವಸವೂ ಆನಂದವಾಗಿ ಎಂಜಾಯ್ ಮಾಡಿದ್ದು ಸಿಕ್ತು, ಕೊನೆಯಲ್ಲಿ ಒಪ್ಪಿಸಿದ್ರಿಂದ ಬರೋ ಫಲವೂ ಸಿಗುತ್ತೆ ಅನ್ನೋದ ಹೇಳಿದ್ರೆ ಕೇಳೋಕ್ಕೇನೋ ಇಂಪಾಗಿರುತ್ತೆ. ಆದರೆ ಆ ಕೊನೆ ಕಾಲ ಯಾವಾಗ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಕೊನೆಯ ಕ್ಷಣ ಅನ್ನೋದು ಯಾವ ಕ್ಷಣದಲ್ಲಿ ನಮಗೆ ಬರುತ್ತೆ ಅನ್ನೋದು ಒಬ್ಬರಿಗೂ ಗೊತ್ತಿಲ್ಲ. ಯಮ ಎಲ್ಲಿ ಕೂತಿದ್ದಾನೆ, ತಮ್ಮ ಭಟರುಗಳನ್ನು ಎಲ್ಲಿ ಇಟ್ಟಿದ್ದಾನೆ ಅಂತಂದರೆ ಕೊಡನಿ ಅಂತ ಒಂದು ಜಾಗ ಇದೆ. ಸರಬಲ್ಲಂ ಎರಡೂ ಸೇರುವಂಥ ಜಾಗ ಅಲ್ಲಿ, ಆ ಜಾಗದಲ್ಲಿಯೇ ಇದ್ದಾರಂತೆ ಅವರುಗಳು. ಎಲ್ಲೋ ಹೊರಗಡೆಯಿಂದ ಬಂದಿದ್ದೆ ಆದರೆ ಹೊರಗಡೆಯಿಂದ ಬರುತ್ತಾರೆ ಅಂತ ಗೊತ್ತಾದಾಗ ಅವ್ರನ್ನ ಅವಾಯ್ಡ್ ಮಾಡೋದಕ್ಕೆ ಏನು ದಾರಿ ಅನ್ನೋದೆಲ್ಲ ನೋಡ್ಕೋಬಹುದು. ಅಥವಾ ಹೊರಗಡೆಯಿಂದ ಬರ್ತಾರೆ ಅಂದರೆ ಬೆಂಗಳೂರಂಥ ಜಾಗದಲ್ಲಿ ಟ್ರಾಫಿಕ್ ಜಾಮು, ಇನ್ನು 2 ಗಂಟೆ ಕಾಲ ಆರಾಮಾಗಿ ಬರೋಲ್ಲ, ನೆಮ್ಮದಿಯಾಗಿ 2 ಗಂಟೆ ಕಾಲದಲ್ಲಿ ಭಗವಂತರನ್ನ ಆಶ್ರಯ ಮಾಡಬೇಡ ಅಂತ ಆಶ್ರಯ ಮಾಡ್ಬೋದು. ಅಲ್ಲೆಲ್ಲೋ ದೂರದಲ್ಲಿಲ್ಲ, ಎಲ್ಲಿದ್ದಾರೆ ಅಂತಂದರೆ ಇಲ್ಲಿಯೇ ಇದ್ದಾರೆ, ಪಕ್ಕದಲ್ಲಿಯೇ ಇದ್ದಾರೆ. ಪಕ್ಕದಲ್ಲಿಯೇ ಏನು ಮಾಡ್ತಾರಂತೆ, ಯಾವ ಕ್ಷಣದಲ್ಲಿ ಇವನು ಮುಗಿಯಬೇಕು ಅಂತ ತೀರ್ಮಾನ ಆಗಿದೆಯೋ ಆ ಕ್ಷಣದಲ್ಲಿ ಆಕ್ಸಿಜನ್ ಸಪ್ಲೈ ಕಟ್ ಮಾಡ್ತಾರೆ. ಆಕ್ಸಿಜನ್ ಸಪ್ಲೈ ಕಟ್ ಮಾಡ್ಕೊಂಡ್ರೆ ಅಷ್ಟೇ ಮುಗೀತು. ಇದು ಆಗುವಂಥ ಕೆಲಸ. ಕೊನೆ ಕಾಲ ಅನ್ನೋದು ಯಾವುದು ಅಂತಂದರೆ ಈ ರೀತಿ ನಾವೇನೋ ಅಂದ್ಕೊಂಡಿದ್ದೀವಿ, ನಮಗೆ ಎಲ್ಲೇನೇ ಇಲ್ಲ, ನಮ್ಮ ಜೀವಮಾನದ ಆ ಲೈಫ್ ಸ್ಪ್ಯಾನ್ ಅಂತ ಇದೆಯಲ್ಲ ಅದು ಕೊನೆ ಅನ್ನೋದೇ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ. ಎಲ್ಲ ಇಲ್ವಾ ಶಲ್ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲೇನೇ ಇಲ್ಲದೆ ಇರೋ ಬಾಗಿಲಿದು ಅಂತ ಅಂದ್ಕೊಂಡಿದ್ದೀವಿ. ಅವರವರಿಗೆ ವೇಳೆ ಬಂದಾಗ ಹೋಗಿ ಸೇರಿದ್ರು, ಅವರಿಗೆ ವೇಳೆ ಬಂದಿತ್ತು ಹೋಗಿ ಸೇರಿದ್ರು. ನಾವು ಮಾತ್ರ ಇಲ್ಲಿ ಪರ್ಮನೆಂಟ್ ಆಗಿ ಇರ್ತೀವಿ. ಇದು ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಯಾರಾದ್ರೂ ಹೋದಾಗ ಸ್ಮಶಾನಕ್ಕೆ ಹೋಗಿರ್ತಾರಲ್ಲ, ಅಯ್ಯೋ ಪಾಪ ಎಲ್ಲರಿಗೂ ಒಂದು ದಿವಸ ಹೀಗೇನೆ ಅಂತ ಅಲ್ಲಿ ಅನ್ಸುತ್ತೆ. ಇವತ್ತು ಅವ್ರಿಗೆ ಬಂತು, ನಾಳೆ ಯಾವಾಗ ಬರುತ್ತೋ, ನಮ್ಗೆ ಯಾವಾಗ ಬರುತ್ತೋ ಅನ್ನೋದು ಮನಸ್ಸಿಗೆ ಆವಾಗ ಬಂದಿರುತ್ತೆ. ಅಲ್ಲಿಂದ ಮನೆಗೆ ಬಂದ ತಕ್ಷಣ ಅದೆಲ್ಲ ಮರೆಸೋಗುತ್ತೆ. ಅವ್ರಿಗೆ ವೇಳೆ ಬಂತು, ಅವ್ರು ಹೋದ್ರು, ನಾವು ಮಾತ್ರ ಇಲ್ಲೇ ಇರ್ತೀವಿ ಅಂತ ಅನ್ಬೋದು. ಇದು ಒಬ್ಬೊಬ್ಬರಿಗೂ ಕೂಡ ಈ ಪ್ರಕೃತಿ ಮಾಡೋ ಕೆಲಸ. ಅದು ಪ್ರಕೃತಿ ಮರೆ ಮಾಡುತ್ತೆ. ಹೀಗಿರೋದ್ರಿಂದ ಆ ಕಾರಣದಿಂದ ನಾವುಗಳಿಗೆ ಪೋಸ್ಟ್ಪೋನ್ ಮಾಡ್ತಾ ಬಂದಿದ್ದೆ. ಆದರೆ ಕೊನೆ ಕಾಲದಲ್ಲಿ ಇನ್ನೇನು ಪ್ರಾಣ ಹೋಗುತ್ತೆ ಅನ್ನೋ ಸಮಯದಲ್ಲಿ ಶರಣಾಗತಿ ಮಾಡಿಬಿಡೋಣ, ಅವನೇ ತೋರಿಸ್ಕೊಟ್ಟಿದ್ದಾನೆ, ತುಂಬ ಸುಲಭವಾದ ಮಾರ್ಗ, ಚೆನ್ನಾಗಿದೆ, ಒಳ್ಳೆಯದು, ಕೊನೆಯೇ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತಾ ಇದ್ದಿದ್ದೆ. ಆದರೆ ಯಾವಾಗ ಈ ಕೊನೆ ಕಾಲ ಬರುತ್ತೆ ಅನ್ನೋದು ಗೊತ್ತಿಲ್ಲ. எல்லையில் வாசல் குருகச் சென்னால் எத்தி நமந்தமர் பத்தும்போது ನಿಲ್ಲುಮಿನ್ ಎನ್ನುವ ಉಪಾಯವಿಲ್ಲ ಎಂದಿರುವಾಳ್ತಾರೆ. ಯಮದೂತರುಗಳು ಆ ಕ್ಷಣದಲ್ಲಿ ಬಂದದನ್ನು ಹಿಡ್ಕೊಳ್ತಾರೆ. ಆ ಸಮಯದಲ್ಲಿ ಸ್ವಲ್ಪ ನಿಂತ್ಕೊಳ್ಳಿ, ಪ್ಲೀಸ್ ವೆಯ್ಟ್, ಸಹಸ್ರನಾಮ ಪಾರಾಯಣ ಮಾಡಿ ಬಂದ್ಬಿಡ್ತೀನಿ, ಒಂದು ಆವೃತ್ತಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಬಿಡ್ತೀನಿ, ಅದುವರೆಗೂ ಇರಿ ಅಂತ ಹೇಳಿದ್ರೆ ಅವರು ವೆಯ್ಟ್ ಮಾಡೋಲ್ಲ. ಯಾಕೆಂದರೆ ಅವರಿಗೆ ನಿಯಮನ ಆಗಿದೆ. ಧರ್ಮರಾಜ ಅಂತಲೇ ಅವನಿಗೆ ಹೆಸರು. ಯಾವ ಕ್ಷಣದಲ್ಲಿ ಅವನಿಗೆ ಪ್ರಾಣ ವಿಯೋಗ ಆಗಬೇಕೋ ಆ ಕ್ಷಣದಲ್ಲಿಯೇ ತಗೊಳಕ್ಕೆ ಬರ್ತಾನೆ. ಇವನ 1 ನಿಮಿಷ ಅಡ್ವಾನ್ಸಲ್ಲಿ ನೋಟಿಸು ಕೊಡೋಲ್ಲ. 1 ನಿಮಿಷ ಅಯ್ಯೋ ಪಾಪ ಕಷ್ಟಪಡ್ತಾ ಇದ್ದೀನಿ, 1 ನಿಮಿಷ ನಾವು ಅವನಿಗೆ ಗ್ರೇಸ್ ಟೈಮ್ ಕೊಡೋಣ ಅಂತ ಗ್ರೇಸ್ ಟೈಮು ಕೊಡೋಲ್ಲ, ಏನೂ ಇಲ್ಲ. ಹೀಗಿರುವವನು ಯಮ ಆ ರೀತಿಯಾದವನು. எல்லையில் வாசல் குருகச் சென்னால் எத்தி நமந்தமர் பத்தும்போது நில்லுமின் என்னும் உபாயம் இல்லை. நேமியம் சங்கம் ಎಂದಿನಾನೇ சொல்லலாம் போதே ನಾಮವೆல்லாம் சொல்லிದೆ. ಯಾವಾಗ ಹೇಳೋಕೆ ಅವಕಾಶ ಇದೆಯೋ, ನಾಲಿಗೆ ನಮ್ಮ ವಶದಲ್ಲಿದ್ದಾಗ ಭಗವಂತನ ನಾಮಗಳನ್ನು ಹೇಳಿದ್ರೆ ಉಂಟು. ನಾಲಿಗೆಯ ವಶದಲ್ಲಿಲ್ಲದೆ ನಾಲಿಗೆಗೆ ಸ್ಟ್ರೋಕ್ ಹೊಡೆದ್ಬಿಟ್ರೆ ಎಲ್ಲಿ ಭಗವಂತನ ನಾಮವನ್ನು ಹೇಳೋಕ್ಕಾಗತ್ತೆ. சொல்லலாம் போதே உன் நாமமெல்லாம் சொல்லிದೆ, என்னை குறிಕೊಂಡು என்றும் ಅಲ್ಲಲ್ಪಡಾವಣ್ಣ ಕಾಕ வேண்டும். ಇದು ಚಾತುರ್ಯ. ಯಾವತ್ತೂ ಕೂಡ ನನಗೆ ದುಃಖವೇ ಬರದೇ ಇರುವಂತೆ ನೀನು ಅನುಗ್ರಹ ಮಾಡಬೇಕು. ಇವಾಗ ಸೌಖ್ಯವಾಗಿರೋ ಕಾಲದಲ್ಲಿ ನಾನು ಹೇಳಿದ್ದೀನಿ, ಇದನ್ನು ಗುರುತು ಮಾಡ್ಕೋ. ನನ್ನನ್ನು ಯಾವತ್ತೂ ದುಃಖಕ್ಕೆ ತಳ್ಳದೇ ಇರುವಂತೆ ನೀನು ನೋಡ್ಕೋಬೇಕು, ಅದು ಭಾರ ನಿನ್ನದು ಅಂತ ಒಪ್ಪಿಸ್ತಾರೆ.
ಚಾತುರ್ಯ ಯಾವುದು ಅಂದರೆ ಈ ಆಚಾರ್ಯರಿಂದ ನಾವು ಯಾವಾಗ ಈ ವಿಷಯಗಳನ್ನು ಪಡ್ಕೊಳ್ತೀವೋ ಆ ಕ್ಷಣದಲ್ಲಿಯೇ ಶರಣಾಗತಿಗೆ ಉದ್ಯುಕ್ತರ ಶರಣಾಗತಿ ಮಾಡೋದಕ್ಕೆ ಆ ಕ್ಷಣದಲ್ಲಿಯೇ ಬರಬೇಕು. ಆ ಕ್ಷಣದಲ್ಲಿಯೇ ಬಂದಿದ್ದೆ ಆದರೆ ಇವರಿಗೆ ವಿವೇಕ ಇದೆ, ಇವರಿಗೆ ಯಾವಾಗ ಬರುತ್ತೆ ಮರಣ ಅನ್ನೋದು ಗೊತ್ತಿಲ್ಲ, ಅದರಿಂದ ಇರೋವಾಗಲೇ ತಿಳಿದ ತಕ್ಷಣದಲ್ಲಿಯೇ ಬಂದಿದ್ದಾರೆ ಅಂತ ಸಂತೋಷದೊಂದಿಗೆ ಭಗವಂತ ಅಂಗೀಕರಿಸ್ತಾನೆ. ಆದ್ದರಿಂದ ಇದರಲ್ಲಿ ಏನಿರಬೇಕು ಅಂದರೆ ತ್ವರೆ ಇರಬೇಕು, ತ್ವರೆಯೊಂದಿಗೆ ಮಾಡಬೇಕು. ಈ ತ್ವರೆಯೊಂದಿಗೆ ಮಾಡುವಾಗ ಈ ಶರಣಾಗತಿ ಇದೆಯಲ್ಲ ಅದರಲ್ಲಿ ಪ್ರಧಾನವಾದದ್ದು ಈ ತ್ವರೆ. ಯಾಕೆಂದರೆ ಇದರ ಅರಿವು ಉಂಟಾಗಿದೆ ಅನ್ನೋದನ್ನು ತಿಳಿದುಕೊಂಡು ಪೋಸ್ಟ್ಪೋನ್ ಮಾಡುವಂಥದ್ದಲ್ಲ, ಮುಂದೆ ಇನ್ನು ಮುಂದೆ ಅಂತ ತಿಳಿಯೋದು ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಆಚಾರ್ಯರುಗಳೇ ಎಷ್ಟೋ ಸಮಯದಲ್ಲಿ ಪಾಪ ಬಂಥದ್ದೆಲ್ಲ ಜಾಸ್ತಿ ಮಾಡಿದ್ದಾನೆ, ಸೇತು ಸ್ನಾನ ಮಾಡಿದ್ರೆ ಪಾಪಗಳೆಲ್ಲ ಹೋಗ್ಬಿಡುತ್ತೆ, ಸೇತು ಸ್ನಾನ ಮಾಡಿಬಿಟ್ಟು ಬರಲಿ, ಆವಾಗ ಭಗವಂತನಿಗೆ ಸ್ವಲ್ಪ ಶ್ರಮ ಕಡಿಮೆ ಆಗುತ್ತೆ, ಆ ಪಾಪಗಳನ್ನೆಲ್ಲ ಹೋಗ್ಲಾಡಿಸ್ಬೇಕಾದಂಥ ಶ್ರಮ ಇರೋಲ್ಲ ಅಂದ್ಬಿಟ್ಟು ಸೇತು ಸ್ನಾನ ಮಾಡಿಬಿಟ್ಟು ಬಾ ಅಂತ ಕಳಿಸಿದ್ರಂತೆ. ಅವರು ಸೇತು ಸ್ನಾನಕ್ಕೆ ಹೋದಾಗಲೇ ದಾರಿಯಲ್ಲಿ ಅವ್ರು ಸೇರ್ಕೊಂಡ್ಬಿಟ್ಟು ಅದಾದ ಮೇಲೆ ಆಚಾರ್ಯರು ನಾನು ನನ್ನ ಅಜ್ಞಾನದಿಂದ ಅನ್ಯಾಯವಾಗಿ ಅವರುಗಳನ್ನು ಹಾಗೆ ಕಳಿಸ್ಕೊಟ್ಬಿಟ್ನಲ್ಲ, ಅವರಿಬ್ಬರಿಗೂ ಕೂಡ ಶರಣಾಗತಿ ಮಾಡಿ ಜೀವನ ಹೊಂದಬೇಕು ಅನ್ನೋ ಮನಸ್ಸು ದೇವರು ಕೊಟ್ಟು ಎಲ್ಲ ಆದಮೇಲೂ ನಾನೇನೋ ದೇವರಿಗೆ ಕಷ್ಟ ಆಗುತ್ತೆ ಅಂತ ತಿಳಿದುಕೊಂಡು ಸೇತು ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ನಲ್ಲ ಅಂದ್ಬಿಟ್ಟು ವೇದನೆ ಕಟ್ಕೊಂಡು ಇನ್ನು ಅದಾದ ಮೇಲೆ ಯಾರು ಯಾವಾಗ ಕೇಳಿದ್ರು ಕೂಡ ತಕ್ಷಣದಲ್ಲಿ ಶರಣಾಗತಿ ಮಾಡೋದು. ಇಲ್ಲಿ ಬೆಂಗಳೂರಲ್ಲೇ ಮಲ್ಲೇಶ್ವರದಲ್ಲಿ ಒಂದು ಅಜ್ಜಿ ರಾತ್ರಿ 11:30 ತುಂಬ ಸೀರಿಯಸ್ ಆಗಿದ್ದಾರೆ ಅಂತ ಹೇಳಿದಾಗ ತ್ರಿಪುರನಾರಾಯಣರು ಇಲ್ಲದೆ ಮಾಡಿದ್ರು. ಆವಾಗ ಪ್ರಾರ್ಥನೆ ಮಾಡ್ಕೋಬೇಕು ಅಂದರೆ ಅನುಷ್ಠಾನ ಮಾಡ್ಕೋಬೇಕು, ಅವರು ಇದು ವಿಶ್ರಾಂತಿ ಹೊರಟುಬಿಟ್ಟಿದ್ರು. ಅವಾಗ ಪ್ರಾರ್ಥನೆ ಮಾಡ್ಕೊಳಕ್ಕಾಗಲ್ಲ, ಅನುಷ್ಠಾನ ಮಾಡ್ಕೊಂಡು ಮಾಡಬೇಕು, ಅನುಷ್ಠಾನ ಆಗಬೇಕು ಅನ್ನೋ ನಾಳೆ ಬೆಳಿಗ್ಗೆ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅವತ್ತು ರಾತ್ರಿನೇ ಅಮ್ಮ ಹೊರಟೋಲ್ಲ ಅಂತ. ಆವಾಗ ತ್ರಿಪುರನಾರಾಯಣವನ್ ஒரு சேத்தனுடைய ஜீவனத்துக்கு அவகாசம் பெருமாள் பண்ணி கொடுத்த போதும் என்னுடைய ஆலಸ್ಯத்தெல்லாம் வேண்டாம்னு சொல்லிட்டேன் ಅಂತ ದುಃಖಪಟ್ಟು ಅಂತ ಹೇಳ್ತಾರೆ. ಈ ತ್ವರೆ ಅನ್ನೋದಿದೆಯಲ್ಲ, ಈ ತ್ವರೆ ಅನ್ನೋದಿದ್ದಾಗ ಮಾತ್ರವೇ ಅದರಿಂದ ಪ್ರಯೋಜನ ಪಡೆಯೋದಕ್ಕೆ ಅವಕಾಶ. ಆ ತ್ವರೆ ಯಾತಕ್ಕಾಗಿರಬೇಕು ಅಂತಂದರೆ ಇದು ನೆಲೆ ಇಲ್ಲದೆ ಇರೋದಾದಂಥ, ಶರೀರ ನೆಲೆಯಿಲ್ಲದೆ ಆಗಿರೋದಾದಂಥ ತ್ವರೆಯೊಂದಿಗೆ ಆ ಕಾರ್ಯವನ್ನು ಈಡುಪಡಬೇಕು. ಆ ತ್ವರೆಯೊಂದಿಗೆ ಆ ಕಾರ್ಯದಲ್ಲಿ ಈಡುಪಡಬೇಕು. ಮಹದಾ ಪುಣ್ಯ ಪಣ್ಯೇನ ಪ್ರೀತೆಯಂ ಕಾಯನವು ತ್ವಯ ಪ್ರಾಪ್ತು ದುಃಖೋದಸೇಗೆ ಪಾರಂ ತ್ವರ ಯಾವನ್ನ ಭಿದ್ಯತೆ ಎಂಬುದಾಗಿ ಒಂದು ಪ್ರಮಾಣವನ್ನು ವೇದಾಂತೇಶ್ವರಕ್ಕೆ ಹೇಳ್ತಾರೆ. ಈ ಶರೀರ ಇದೆಯಲ್ಲ, ಮನುಷ್ಯ ಶರೀರ ಅನ್ನೋದು ದುರ್ಲಭವಾದದ್ದು. ಯಾವ ರೀತಿ ಕೊಡಲ್ಪಟ್ಟಿದೆ ಅಂದರೆ ಈ ದುಃಖ ಸಾಗರವನ್ನು ದಾಟೋದಕ್ಕೆ ದೋಣಿಯಂತೆ ಕೊಡಲ್ಪಟ್ಟಿದೆ. ಈ ದೋಣಿ ನಮಗೆ ಸಿಕ್ಕಿರೋವಾಗ ಆ ದೋಣಿ ಇರೋದು ದಡ ಸೇರೋದಕ್ಕೆ. ಆ ದೋಣಿಯನ್ನು ಎಷ್ಟು ಬೇಗ ನಾವು ಆ ದೋಣಿಯಿಂದ ದಡ ಸೇರಿದ್ರೆ ಅಷ್ಟು ಬೇಗ ಪ್ರಯೋಜನ ಆಗತ್ತೆ. ಈ ದೋಣಿಯ ಸ್ವಭಾವ ಎಂಥದ್ದು ಅಂದರೆ ಬರೀ ರಂಧ್ರ, ಬರೀ ತೂತುಗಳಿರುವಂಥ ದೋಣಿ ಅಂತಂದರೆ ಆ ತೂತುಗಳಿಂದ ನೀರು ಬಂದು ಸೇರುತ್ತೆ. ನೀರು ಒಳಗೆ ಬರುವಾಗ ಅಧಿಕವಾಗಿ ಬಂದ ನೀರು ಏನು ಮಾಡುತ್ತೆ, ದೋಣಿಯನ್ನು ಮುಳುಗಿಸ್ಬಿಡುತ್ತೆ. ಅದು ಮುಳುಗಿಬಿಟ್ಟಿದ್ದೆ ಆದರೆ ಮತ್ತೆ ಈ ಥರ ದೋಣಿ ಸಿಗುತ್ತಾ ಅಂತ ಯೋಚನೆ ಮಾಡಬೇಕು. ಈ ಥರ ದೋಣಿ, ಅದು ಮನುಷ್ಯ ಶರೀರ ಅನ್ನೋ ದೋಣಿ ಸುಲಭದಲ್ಲಿ ಸಿಗುವಂಥದ್ದಲ್ಲ, ದೊಡ್ಡದಾದ ಪುಣ್ಯವನ್ನು ಬೆಲೆಯಾಗಿ ಕೊಟ್ಟು ಭಗವಂತನಿಂದ ಪಡ್ಕೊಂಡಿರುವಂಥದ್ದು. ಮಹತಾ ಪುಣ್ಯ ಪಣ್ಯೇನೇ ಕ್ರೀತೆಯಂ ಕಾಯನೋ ಭೂತ್ವಯ ಹೃದಯ ಮಾಧ್ಯಮ ಪ್ರತಿಲಭ್ಯ ದುರ್ಲಭಂ ಪ್ಲವಂ ಸುಕಲ್ಯಂ ಅಂತ. ಮನುಷ್ಯ ಶರೀರ ಅನ್ನೋದು ವಿವೇಕಕ್ಕೆ ಆಸ್ಪದ ಇರುವಂತಹ ಶರೀರ. ಮನುಷ್ಯನಿಗೆ ತಾನೇ ಇದು ಒಳ್ಳೆಯದು ಇದು ಕೆಟ್ಟದ್ದು ಅನ್ನೋದನ್ನು ತಿಳಿಯುವಂಥ ಶಕ್ತಿ ದೇವರು ಕೊಟ್ಟಿಯಾನೆ. ಆ ಒಳ್ಳೆಯದನ್ನು ಹಿಡ್ಕೋಬೇಕು, ಕೆಟ್ಟದನ್ನು ಬಿಡಬೇಕು. ಈ ರೀತಿ ಎಲ್ಲ ಈ ದೊಡ್ಡದಾದಂತಹ ಇಷ್ಟು ಉತ್ತಮವಾದಂತಹ ಮನುಷ್ಯ ಶರೀರವನ್ನು ಭಗವಂತನಿಂದ ಕೇಳಿ ಪಡೆದುಕೊಂಡು ಎಲ್ಲ ಆದಮೇಲೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು. ಯಾವಾಗ ಈ ಶರೀರ ಸೌಖ್ಯವಾಗಿರುತ್ತೋ ಆ ಸಂದರ್ಭದಲ್ಲಿಯೇ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ದಾರಿ ನೋಡ್ಕೋಬೇಕು. ಇನ್ನು ಈ ಶರಣಾಗತಿಯನ್ನು ಯಾವಾಗ ಆಚರಣೆ ಮಾಡಬೇಕು ಅಂದರೆ ಆ ಕ್ಷಣದಲ್ಲಿಯೇ. ಆಚಾರ್ಯರು ಉಪದೇಶ ಮಾಡಿದ ಆ ಕ್ಷಣದಲ್ಲಿಯೇ. ಚಿತ್ತನ್ ಸಿರಿಗಾಲಿ ತಾಂಡ ಹೇಳ್ತಾರಲ್ಲ, ಯಾವಾಗ ಸದಾಚಾರ್ಯರನ್ನು ಉಪದೇಶ ಮಾಡಿದ್ರು ಉಪದೇಶವನ್ನು ಪಡೆದ ಕ್ಷಣದಲ್ಲಿಯೇ, ಮುಂದಿನ ಕ್ಷಣದಲ್ಲಿಯೇ ಬಂದಿದ್ದೀವಿ. ಅತ್ಯಲ್ಪವಾದ ಅವಿಶಿಷ್ಟ ಕಾಲದಲ್ಲಿಯೇ ಬಂದಿದ್ದೀವಿ. ಇಷ್ಟು ಕಾಲವೂ ಕತ್ತಲೆಯಲ್ಲಿದ್ವಿ. ಆಚಾರ್ಯರ ಉಪದೇಶ ಅನ್ನೋದೇ ನಲ್ವಿಡಿವೆ. ಅವರ ಉಪದೇಶವೇ ನಮಗೆ ಹಗಲು. ಆ ಹಗಲ ಆಗಿತ್ತು ತಕ್ಷಣದಲ್ಲಿಯೇ ಬಂದಿದ್ದೀವಿ ಅಂದರೆ ಅರಿವನ್ನು ಪಡೆದುಕೊಂಡಿದ್ದ ತಕ್ಷಣದಲ್ಲಿಯೇ ಬಂದಿದ್ದೀವಿ ಅಂತ ಹೇಳ್ತಾರೆ. ಹಾಗೆ ಬರದೇ ಹೋಯಿತು ಅಂತಂದರೆ ಪ್ರಯೋಜನಕ್ಕೆ ಬರೋಲ್ಲ. ಇಷ್ಟೆಲ್ಲ ಮಾಡಿಯೂ ಪ್ರಯೋಜನಕ್ಕೆ ಬರೋಲ್ಲ. ಹಿಂದೆ ಬೆಂಗಳೂರಲ್ಲಿ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಇತ್ತಲ್ಲ, ಆ ಸರ್ವಿಸ್ ತುಂಬ ಮೋಸವಾಗಿತ್ತು. ಜಾಸ್ತಿ ಜನನೂ ಇರಲಿಲ್ಲ, ಆದರೆ ಬಸ್ಸುಗಳು ತೀರಾ ಕಡಿಮೆ ಇತ್ತು. ಜಯನಗರದಿಂದ ಯಶವಂತಪುರಕ್ಕೆ ನಂಬರ್ 1 ಅಂತ ಒಂದು ಬಸ್ ಬರೋದು.
ಅದು ಬಸ್ಸಲ್ಲೇ ಒಂದು ಕಾಲು ಗಂಟೆ ಕಾಲ ಆಗೋದು. ಜಯನಗರದಿಂದ ಅಲ್ಲೇ ಯಶವಂತಪುರಕ್ಕೆ ಬರೋದಾದ್ರೆ ತುಂಬ ಜನ ಅಲ್ಲಲ್ಲಿ ಎಲ್ಲ ಸ್ಟಾಪಲ್ಲೂ ಹತ್ಕೊಳ್ಳೋರು ಎಲ್ಲ ಇರೋರು, ತುಂಬ ನಿಧಾನ ಆಗೋದು. ಆ ಒಂದು ಬಸ್ಸಲ್ಲಿ ತುಂಬ ಹ್ಯಾಂಗಿಂಗು, ತುಂಬ ರಶ್ ಇದೆ, ಬೇಡ ನೆಕ್ಸ್ಟ್ ಬಸ್ಗೆ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದರೆ 1 ಗಂಟೆ ಕಾಲ ಆದರೂ ಮುಂದಿನ ಬಸ್ ಬರ್ತಾ ಇಲ್ಲ. ಒಬ್ಬರು ಹೇಳಿದ್ರು, ಇದಕ್ಕೆ ತಕ್ಕದಾಗಿ ಹೆಸರಿಟ್ಟಿದ್ದಾರೆ, ಬ್ಯಾಂಗ್ಳೂರು ಟ್ರಾನ್ಸ್ಪೋರ್ಟ್ ಸರ್ವಿಸ್ ಅಂತ ಎಕ್ಸ್ಪ್ಯಾನ್ಷನ್ ಅಲ್ಲ, ಬಿಟ್ಟರೆ ತಿರುಗಿ ಸಿಕ್ಕೋಲ್ಲ. ಒಂದ್ಸಲ ಏನಾದರೂ ಬಿಟ್ಟರೆ ಮತ್ತೆ ಸಿಕ್ಕೋಲ್ಲ. ಆ ಥರದ್ದೇ ಈ ಶರೀರವೂ ಕೂಡ. ಈ ಶರೀರ ಇವಾಗ ಸಿಕ್ಕಿರುವಾಗ ನಾವು ಒಂದು ವೇಳೆ ಪ್ರಯೋಜನ ಪಡ್ಕೊಳ್ಳದೆ ಹೋದರೆ ಮತ್ತೆ ಸಿಗೋಲ್ಲ. ಅಂದರೆ ತ್ವರೆಯೊಂದಿಗೆ ಭಗವಂತನ ಕೈಂಕರ್ಯದಲ್ಲಿ ಈಡುಪಡಬೇಕು, ಭಗವಂತನ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದೆ. ಈ ಶರಣಾಗತಿಯಲ್ಲಿ 5 ಅಂಗಗಳು ಉಂಟು. ಆ 5 ಅಂಗಗಳಿದೆಯಲ್ಲ, ಅದರೊಂದಿಗೆ ಮಾಡಿದರೆ ಮಾತ್ರವೇ ಭಗವಂತನು ಅಂಗೀಕರಿಸ್ತಾನೆ. ಅನುಕೂಲವಾಗಿ ವರ್ತಿಸ್ತೇನೆ, ಪ್ರತಿಕೂಲ ಮಾಡೋಲ್ಲ, ನೀ ರಕ್ಷಣೆ ಮಾಡ್ತೀಯ ಅನ್ನೋ ಮಹಾವಿಶ್ವಾಸ ನನಗಿದೆ, ನನ್ನನ್ನು ಕಾಪಾಡುವಂತ ಕೇಳ್ಕೊಳ್ತೀನಿ. ಅದಲ್ಲದೆ ಎಲ್ಲವೂ ಕೂಡ ನನ್ನಲ್ಲಿ ನನ್ನನ್ನು ಕಾಪಾಡಿಕೊಳ್ಳೋ ಸಾಮರ್ಥ್ಯ ಇಲ್ಲ, ಕಾರ್ಪಣ್ಯ ನನ್ನಲ್ಲಿ ಏನೂ ಇಲ್ಲ, ನನ್ನನ್ನು ಕಾಪಾಡಿಕೊಳ್ಳೋ ಸಾಮರ್ಥ್ಯ ನನಗಿಲ್ಲ ಅನ್ನೋದನ್ನು ಮುಂದಿಟ್ಟುಕೊಂಡು ಭಗವಂತನಲ್ಲಿ ಹೋಗಬೇಕು. ಇದಕ್ಕೆ 5 ಅಂಗಗಳು ಅಂತ ಹೇಳ್ತಾರೆ. ಆನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನಂ, ರಕ್ಷಿಷ್ಯತಿ ವಿಶ್ವಾಸ, ಗೋಪ್ತೃತ್ವ ವರ್ಣಂ ತಥಾ ಆತ್ಮನಿಕ್ಷೇಪ, ಕಾರ್ಪಣ್ಯೇ ಷಡ್ವಿಧ ಶರಣಾಗತಿ. ಶರಣಾಗತಿ ಅನ್ನೋದೇ ಪ್ರಧಾನವಾದ ಅಂಗಿ. ಅದು 5 ಅಂಗಗಳು. ಅನುಕೂಲವಾಗಿ ವರ್ತಿಸ್ತೀನಿ, ಪ್ರತಿಕೂಲ ಮಾಡೋಲ್ಲ ಎಂಬುದಾಗಿ ಸಂಕಲ್ಪ ಮಾಡಬೇಕು. ಭಗವಂತನ ಅನುಗ್ರಹ ನಮಗೆ ಬೇಕು ಅಂತಂದರೆ ಅನುಕೂಲವಾಗಿ ವರ್ತಿಸಿದರೆ ಆದರೆ ಮಾತ್ರವೇ ನಮಗೆ ಅನುಗ್ರಹ ಸಿಗೋದು. ಲೋಕದಲ್ಲಿಯೂ ಅಷ್ಟೇ, ಯಾರಾದರೂ ಒಬ್ಬರ ಅನುಗ್ರಹ ನಮಗೆ ಬೇಕು ಅಂತಂದರೆ ಅವರಿಗೆ ಮಾತ್ರವಲ್ಲ, ಅವರಿಗೆ ಸೇರಿದವ್ರಿಗೂ ನಾವು ಅನುಕೂಲವಾಗಿದ್ದರೆ ಮಾತ್ರವೇ ಅವರು ನಮಗೇನಾದರೂ ಉಪಕಾರ ಮಾಡೋದು. ತುಂಬನೇ ಎಲ್ಲವೂ ಕೂಡ ಯಾವುದೂ ಕಾರಣ ಇಲ್ಲದೆ ಮಿಕ್ಕವರುಗಳು ನಮಗೆ ಸಹಾಯ ಮಾಡಿಬಿಡಲ್ಲ. ಭಗವಂತನೂ ಕೂಡ ನಾವು ಅವನಿಗೆ ಅನುಕೂಲವಾಗಿ ವರ್ತಿಸಿದರೆ ಮಾತ್ರವೇ ಅನುಗ್ರಹ ಮಾಡ್ತಾನೆ. ಪ್ರತಿಕೂಲ ಮಾಡಿದ್ದೆ ಆದರೆ ಅನುಗ್ರಹ ಮಾಡೋದು. ಯಾವಾಗಲೂ ಅಷ್ಟೇ, ಅವನ ಪಾದಗಳನ್ನು ಹಿಡ್ಕೋಬೇಕು. ಪಾದಗಳನ್ನು ಹಿಡ್ಕೊಂಡಿದ್ದೆ ಆದರೆ ಅನುಗ್ರಹ ಮಾಡ್ತಾನೆ. ಯಾಕೆಂದರೆ ಪಾದಗಳು ದೈವೋತ್ತಂಬಕ ಸ್ಥಾನ. ತಿರುಕುಳನಾಂಡವನ್ ಹೇಳ್ತಾ ಇದ್ರು, ಒತ್ತರುடைய ದೈವ ವೇಣನ್ನ ಕಾಲು ಪುಡಿಚಿಕಣೋ ಮೆನ್ನ ಪುಡಿಚಿಂಡ ಕರುಣ ವರ್ಮ ಅಂತ. ಕಚ್ಚಿಡ್ಕೊಂಡ್ರೆ ಅವ್ರಿಗೆ ಕರುಣೆ ನಮಗೆ ಉಂಟಾಗತ್ತೆ ಅಂತ ಕೇಳೋರು. ದೈವೋತ್ತಂಬಕವಾದಂತಹ ತಿರುವಡಿಗಳನ್ನ ಹಿಡ್ಕೋಬೇಕು. ಅದು ನಮ್ಮನ್ನ ಕಾಪಾಡುತ್ತೆ ಅನ್ನೋದನ್ನು ತಿಳಿದು ಅದಕ್ಕೆ ಅನುಗುಣವಾಗಿ ನಡೀಬೇಕು. ಹೀಗೆಲ್ಲ ಪ್ರತಿಯೊಂದು ಪ್ರತಿಕೂಲ ಮಾಡಬಾರ್ದು, ರಕ್ಷಣೆ ಮಾಡ್ತಾನೆ ಅನ್ನೋ ಮಹಾವಿಶ್ವಾಸ ಇದೆ. ಮಹಾವಿಶ್ವಾಸ ಒಂದು ವೇಳೆ ಮಂದವಿಶ್ವಾಸವಾಗಿದ್ದಿದ್ದೆ ಆದ್ರೂ ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ ಅನ್ನೋದು ಅವನ ದಿವ್ಯವಾದ ಚರಿತ್ರೆಗಳಲ್ಲಿ ನೋಡಿದ್ದೀವಿ. ವಿಶ್ವಾಸ ಇರಲಿಲ್ಲ ಸುಗ್ರೀವನಿಗೆ, ಭಗವಂತ ವಿಶ್ವಾಸವನ್ನು ಉಂಟು ಮಾಡಿ ಆನಂತರ ಅನುಗ್ರಹ ಮಾಡ್ತಾನೆ. ಹನುಮಂತನನ್ನು ಕಳಿಸ್ಕೊಡ್ತಾನೆ ಸುಗ್ರೀವ. ಇಬ್ಬರು ಬರ್ತಾ ಇದ್ದಾರೆ ವೀರಾದಿವೀರರ. ಒಂದು ವೇಳೆ ಇವರು ವಾಲಿಯಿಂದ ಕಳಿಸಲ್ಪಟ್ಟವರ ನೋಡಿ ತಿಳ್ಕೊ, ಒಂದು ವೇಳೆ ವಾಲಿಯಿಂದ ಕಳಿಸಿಲ್ಲದೆ ಹೋದರೆ ನಮಗೆ ಅನುಕೂಲ ಮಾಡಿಕೊಡ್ತಾರ ಅನ್ನೋದನ್ನು ಕೇಳು. ಇದೆಲ್ಲ ಹೇಳಿ ಕಳಿಸಿರ್ತಾನೆ. ಹನುಮಂತ ಬುದ್ಧಿಮತಾಂಬರಿಷ್ಠನಾದ್ದರಿಂದ ಎಲ್ಲವನ್ನೂ ಕೇಳಿ ಅವನು ರಾಮಚಂದ್ರ ಈ ರೀತಿ ಒಳ್ಳೆಯವರನ್ನು ರಕ್ಷಣೆ ಮಾಡೋದನ್ನೇ ವ್ಯರ್ಥವಾಗಿ ಅನ್ನೋದು ಗೊತ್ತಾಗಿ ಅವನು ದಯಮಾಡಿದ್ದಾನೆ ಅಂತ ಹೇಳಿ ವಿಶೇಷವಾಗಿ ಆ ರಾಮಚಂದ್ರನಲ್ಲಿ ನೀವು ಶರಣಾಗತಿ ಮಾಡು ಎಂಬುದಕ್ಕೆ ಸ್ಪಷ್ಟವಾಗಿ ಹೇಳ್ತಾನೆ. ಹನುಮಂತ ಸ್ಪಷ್ಟವಾಗಿ ಶರಣಾಗತಿ ಮಾಡುವಂತಲೇ ಹೇಳ್ತಾನೆ. ಅವನು ತಾನೇ ಅರ್ಹನಾದವನು, ಕಾಪಾಡೋದಕ್ಕೆ ಅರ್ಹನಾದವನು ಅವನಲ್ಲೇ ಶರಣ ಹೋಗುವಂತಂದಾಗ ಈ ಸುಗ್ರೀವ ಇದನಲ್ಲ, ಅವನು ನಿನಗೆ ನನ್ನಲ್ಲಿ ಪ್ರೀತಿ ಇರೋದಾದರೆ, ನನ್ನ ಜೊತೆ ಸ್ನೇಹ ಅನ್ನುವಂಥದ್ದೇನಾದರೂ ನಿನಗೆ ಆಸೆ ಇದ್ದಿದ್ದಾದರೆ ಕೈ ಕೊಡು ಅಂತಂದ. ಬಾಹುರೇಶ ಪ್ರಸಾರಿತ ರೋಚತೆ ದಿಮೇ ಸಖ್ಯಂ ಬಾಹುರೇಶ ಪ್ರಸಾರಿತ ಅಂತ ಹೇಳ್ತಾರೆ. ತಿರುಕುಳನಾಟವನ್ನು ಹೇಳೋರು ಈ ಶೇಕ್ ಹ್ಯಾಂಡ್ಸ್ ಅನ್ನೋದೆಲ್ಲ ನಮ್ಮ ಪೂರ್ವಿಕರಿಂದ ನಮಗೆ ಬಂದದ್ದು. ಮತ್ತೆ ಕೋತಿಗಳಿಂದ ಕಪಿಗಳಿಂದ ತಾನೇ ಮನುಷ್ಯ, ಅವರುಗಳಿಂದ ಬಂದದ್ದು ಅನ್ನೋದನ್ನೇ ಚಮತ್ಕಾರವಾಗಿ. ಇವನು ಅಷ್ಟೆಲ್ಲ ಹೇಳಿದಾಗಲೂ ಇವನು ಹೋಗಲಿಲ್ಲ. ಇವನು ಭಗವಂತನಲ್ಲಿ ಶರಣಾಗತಿ ಮಾಡಲಿಲ್ಲ. ಜೊತೆ ಲಕ್ಷ್ಮಣನಿಗೆ ಆಸನ ಕೊಡಲಿಲ್ಲ. ಇವನು ರಾಜ, ರಾಮ ರಾಜ, ಅದರಿಂದ ಇಬ್ಬರು ಈಕ್ವಲ್ ಸ್ಟೇಟಸ್. ಲಕ್ಷ್ಮಣ ಸಾಮಾನ್ಯನಾದವನು, ಅವನಿಗೆ ಯಾಕೆ ನಾ ಆಸನ ಕೊಡಬೇಕು ಅಂತ ಅವನಿಗೆ ಆಸನ ಕೊಡಲಿಲ್ಲ. ಹನುಮಂತ ತಕ್ಷಣದಲ್ಲಿಯೇ ಲಕ್ಷ್ಮಣನಿಗೆ ಚಂದನದ ಒಂದು ಕಳೆಯನ್ನು ತಂದು, ಚಂದನದ ಕೊರಳನ್ನು ತಂದು ಅವಳಿಗೆ ಆಸನ ಅಂತಾನೆ. ಇದೆಲ್ಲದನ್ನು ನೋಡ್ಕೊಂಡಿದ್ದ ಶ್ರೀರಾಮಚಂದ್ರ. ಮೊದಲನೇ ಸಲ ಹೋದಾಗ ವಾಲಿ ನೆರಸನಕ್ಕೆ ಹೋದಾಗ ವಾಲಿನ ಕೊಲ್ಲಲ್ಲ,
ಸುಗ್ರೀವ ನಿನ್ನ ನಂಬಿನ ಹೋದೆ, ಈ ರೀತಿ ಮಾಡಿಬಿಟ್ಟಿಯಲ್ಲ ಅಂದರೆ ನೀನು ವಾಲಿ ಇಬ್ರು ಇದೇ ಥರ ಕಾಣ್ತಾ ಇದ್ರಿ, ಯಾರು ವಾಲಿ ಯಾರು ಸುಗ್ರೀವ ನನಗೆ ಗೊತ್ತಾಗಲಿಲ್ಲ, ಇವಾಗ ಲಕ್ಷ್ಮಣನ ಹತ್ರ ಮಾಲೆ ಹಾಕಿಸ್ತೀನಿ, ಇವಾಗ ಹೋಗು ಗೊತ್ತಾಗತ್ತೆ ಅಂತ ಹೇಳ್ತಾನೆ. ಲಕ್ಷ್ಮಣನ ಮಾಲೆ ಹಾಕು ಅಂತ ಹೇಳಿದಾಗ ಇವನು ಬಗ್ಗದಾಗ ಇವನ ಅಪರಾಧ ಕ್ಷಮಾಪಣೆ ಮಾಡಿಕೊಂಡ ಅಂತ ಭಾವನೆ ಮಾಡಿಕೊಂಡು ಆಮೇಲೆ ಅನುಗ್ರಹ ಮಾಡ್ತಾನೆ. ಈ ಸುಗ್ರೀವ ಇದನ್ನೆಲ್ಲ ಇಷ್ಟೆಲ್ಲ ರಾಮಚಂದ್ರ ಅನುಕೂಲ ಮಾಡಿಕೊಟ್ಟಿದ್ರು ಕೂಡ ಅವನಿಗೆ ವಾಲಿಯನ್ನು ಕೊಲ್ಲೋದಕ್ಕೆ ಸಾಮರ್ಥ್ಯ ಇದೆಯಾ ಇಲ್ವಾ ಅಂತ ಸಂದೇಹ. ಆ ಸಂದೇಹದೊಂದಿಗೆ ವಾಲಿ ಪರಾಕ್ರಮವನ್ನೆಲ್ಲ ಎತ್ತಿ ಹೇಳ್ತಾ ಇದ್ದಾನೆ. ದುಂದುಭಿ ಕಳೇಬರವನ್ನ ಎತ್ತಿ ಹಾಕ್ತಾ ಇಲ್ಲಿ ಬಂದುಬಿತ್ತು, ಇಷ್ಟು ದೂರ ಬಂದುಬಿತ್ತು, ಈ ಜಾಗ ಎಲ್ಲ ಅಪವಿತ್ರವಾಯಿತು, ಮತಂಗ ಋಷಿ ಕೋಪ ಬಂದಾಗ ಯಾರು ಈ ರೀತಿ ಕೆಲಸ ಮಾಡಿದ್ರು ಅವ್ನು ಇಲ್ಲಿ ಬಂದರೆ ತಲೆ ಒಡೆದು ಸಾಯಿಲಿ ಅಂತ ಅವರು ಶಾಪ ಕೊಟ್ಟರು. ಆದ್ದರಿಂದ ವಾಲಿ ಇಲ್ಲಿ ಬರೋಲ್ಲ, ನನಗೆ ಇಲ್ಲಿ ರಕ್ಷಣೆ ದೊರೆಯುತ್ತೆ ಅಂತ ಇಲ್ಲಿ ಬಂದಿದ್ದ. ಆ ರೀತಿ ಇದ್ದಾಗ ಇದನ್ನ ದುಂದುಭಿ ಕಳೇಬರವನ್ನು ತೋರಿಸ್ದ. ರಾಮಚಂದ್ರ ಪ್ರಭುಗೆ ಗೊತ್ತಾಯ್ತು, ಇವನಿಗೆ ನನ್ನ ಸಾಮರ್ಥ್ಯದಲ್ಲಿ ಸಂದೇಹ ಉಂಟಾಗಿದೆ ಅಂತ ಗೊತ್ತಾಯ್ತು. ಏನು ಮಾಡಿದ, ಪಾದಾಂಗುಷ್ಠೇನ ಚಿಕ್ಷೇಪ ಸಂಪೂರ್ಣಂ ದಶ ಯೋಜನಮ್ಮನ್ನು. ಪಾದ ಅಂಗುಷ್ಟದ ಇದೆಲ್ಲ, ಅಂಗುಷ್ಟ ಅದು ಎಡಗಾಲಿನ ಅಂಗುಷ್ಟ. ವೇದಾಂತೇಶಿಗೆ ಹೇಳುವಾಗ ಧರಚಲನ ಅಂತ ಹೇಳ್ತಾರೆ. ಪಾದಾಂಗುಷ್ಟ ಧರಚಲನ, ಅಂಗುಷ್ಟನೂ ಪೂರ್ಣವಾಗಿ ಉಪಯೋಗ ಮಾಡಲಿಲ್ಲ. ಆ ಅಂಗುಷ್ಟದ ಒಂದು ಸುಮ್ಮನೆ ಅಗಲಿಗೆ ಸುಮ್ಮನೆ ಒಂದ್ಸಲ ಅಲ್ಲಾಡಿಸ್ತಾ ಇರ್ತೆ. ಆ ಇಂಪ್ಯಾಕ್ಟ್ಗೇನೆ 120 ಮೈಲಿ ದೂರ ಹೋಯ್ತಂಥದ್ದು. ಒಂದು ಯೋಜನೆ ಅಂದರೆ 12 ಮೈಲಿ, ದಶ ಯೋಜನ 120 ಮೈಲಿ ಹೋಯ್ತು. ಅವನಿಗೆ ವಿಶ್ವಾಸ ಉಂಟಾಯಿತು ಅಂತ ವೇದಾಂತೇಶ್ ಹೇಳ್ತಾರೆ. ಆದರೆ ಇನ್ನೊಂದು ಪರೀಕ್ಷೆ, ಆ 7 ಸಾಲ ಭಂಜನ, ಅದು ಪರೀಕ್ಷೆ ಅಲ್ಲ, ಅದು ಅವನು ಕೇಳಿದಂತೆ ನೀನು ಬಾಹುಬಲದಿಂದ ರಾವಣನ ವಾಲಿನ ಕೊಲ್ತೀಯಾ ಅಥವಾ ನೀನು ಅಸ್ತ್ರಬಲದಿಂದ ಕೊಲ್ತೀಯಾ ಅಂದಾಗ ಅಸ್ತ್ರಬಲದಿಂದ ಕೊಲ್ತೀನಿ ಅಂತ ಹೇಳ್ದ. ಅಸ್ತ್ರಬಲವನ್ನು ತೋರಿಸುವಂಥದ್ದು, ಅಸ್ತ್ರಬಲದಿಂದ ಅವನನ್ನು ನಿರಸನ ಮಾಡ್ತಾರೆ. ಸಂಶಯ ಒಂದು ವೇಳೆ ಇದ್ರೂ ಆ ಸಂಶಯವನ್ನು ಹೋಗಲಾಡುವಂತ ಅನುಗ್ರಹ ಮಾಡುವವನೇ. ನಿಸ್ಸಂಶಯವಾಗಿ ನಾವು ಆಶ್ರಯ ಮಾಡಿದ್ದೆ ಆದರೆ ಭಗವಂತನ ಅನುಗ್ರಹ ನಿಶ್ಚಯವಾಗಿ ಸಿಗುತ್ತೆ ಅಂತ ಅಲ್ಲಿ ಯಾವುದೇ ಮಹಾವಿಶ್ವಾಸ ಅನ್ನೋದು ಮುಖ್ಯ, ಅದು ಬಹಳ ಮುಖ್ಯ, ಅದು ಕೆಲಸ ಮಾಡುತ್ತೆ. ಅದಲ್ಲದೆ ನನ್ನನ್ನು ಕಾಪಾಡು ಅಂತ ಕೇಳ್ಕೋಬೇಕು, ಕೇಳ್ಕೊಂಡ್ರೆ ಮಾತ್ರವೇ ರಕ್ಷಣೆ ಸಿಗುತ್ತೆ ಅಂತ. ಕೇಳ್ಕೊಳ್ಳೋದ್ರೆ ಮೊದಲು ರಕ್ಷಣೆ ಸಿಗೋಲ್ಲ. ಇದಲ್ಲದೆ ರಕ್ಷಿಷ್ಯತಿ ಇದು ವಿಶ್ವಾಸ ಅಂತ ಹೇಳಿ ಆತ್ಮನಿಕ್ಷೇಪ ಕಾರ್ಪಣ್ಯ ಶಕ್ತಿಧ ಶರಣಾಗತಿ. ಆತ್ಮನಿಕ್ಷೇಪ ಭಗವಂತನಲ್ಲಿ ಆತ್ಮರಕ್ಷಣೆ ಒಪ್ಪಿಸೋದು, ಭೋಕ್ತೃತ್ವವನ್ನು ಅದು ಮಾಡಬೇಕು. ಕಾರ್ಪಣ್ಯ ನನ್ನಲ್ಲಿ ಯಾವ ಸಾಮರ್ಥ್ಯವೂ ಇಲ್ಲ ಎಂಬುದನ್ನು ಅರಿತವನಾಗಿ ಅದು ಮುಂದಿಟ್ಟುಕೊಂಡು ಹೋಗಬೇಕು. ಈ 5 ಅಂಗಗಳು, 5 ಅರ್ಥಗಳನ್ನು ತಿಳಿದು ಭಗವಂತನನ್ನು ಆಶ್ರಯ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ. ಅವನೇ ಭಗವಂತನೇ ಎಲ್ಲಕ್ಕಿಂತ ಮಿಗಿಲಾದವನು ಅನ್ನೋದನ್ನು ತಿಳಿಯಬೇಕು. ಪ್ರಾಪ್ಯನಾದವನು ಪರಬ್ರಹ್ಮ, ಪ್ರಾಪ್ತವಾದವನು ಪ್ರತ್ಯಾತ್ಮನಾದ ನಾನು. ಅದಲ್ಲದೆ ಪ್ರಾಪ್ತಿಗೆ ಉಪಾಯ ಶರಣಾಗತಿ ಅಥವಾ ಭಕ್ತಿ. ಆ ಭಕ್ತಿಗೆ, ಆ ಭಕ್ತಿ ಮಾರ್ಗನೋ ಶರಣಾಗತಿ ಮಾರ್ಗಕ್ಕೂ ಇದಕ್ಕೆ ತಡೆಯಾಗಿರುವಂಥದ್ದು ನಾವು ಮಾಡಿದ ಪಾಪಗಳು. ಈ ಪಾಪಗಳನ್ನೆಲ್ಲ ಹೋಗಲಾಡಿಸಿ ಭಗವಂತ ನಮಗೆ ಮೋಕ್ಷವನ್ನು ದಯಪಾಲಿಸಿದ್ದೆ. ಆದರೆ ಅಲ್ಲಿ ದೊರೆಯುವಂಥ ಆನಂದ ಎಂಥದ್ದು ಅನ್ನೋದೇ ಫಲ. ಈ 5 ಕೂಡ ತಿಳಿದು ಭಗವಂತನನ್ನು ಆಶ್ರಯ ಮಾಡಬೇಕು ಅಂತ ಹೇಳಿದೆ. ಅರ್ಥಪಂಚಕ, ಅಂಗಪಂಚಕ ಪೂರ್ವಕವಾಗಿ ವಿಶೇಷವಾಗಿ ಶರಣಾಗತಿಯನ್ನು ಭಗವದ್ ರಾಮಾನುಜರು ಅನುಷ್ಠಾನ ಮಾಡ್ತಾರೆ. ಯಾರಲ್ಲಿ ಶರಣಾಗತಿ ಮಾಡಬೇಕು ಅಂದರೆ ಮಹಾವಿಷ್ಣು ಮಹಾಲಕ್ಷ್ಮಿ ಇಬ್ಬರು ಸೇರಿರುವಾಗ, ಮಹಾಲಕ್ಷ್ಮಿ ವಿಶಿಷ್ಟನಾದಂತಹ ಸರ್ವೇಶ್ವರನನ್ನು ಆಶ್ರಯ ಮಾಡಿದರೆ ಮಾತ್ರವೇ ನಮಗೆ ದೊರೆಯೋದು ಫಲ. ಲಕ್ಷ್ಮಿಯ ಸಹ ಋಷಿಕೇಶ ದೇವಿಯ ಕಾರುಣ್ಯ ರೂಪೆಯ ರಕ್ಷಕ ಸರ್ವಗೀಯತೆ ಅಂತ ಹೇಳಿದೆ. ಲಕ್ಷ್ಮಿಯೊಂದಿಗೂ ಕೂಡಿರುವಂತಹ ಮಹಾವಿಷ್ಣುವೇ ನಮ್ಮನ್ನು ಕಾಪಾಡುವವನು ಅಂತ ಹೇಳಿದೆ. ಒಬ್ಬೊಬ್ಬರನ್ನೇ ಬೇರೆಯಾಗಿ ಆಶ್ರಯ ಮಾಡಿದವರು ಮುಖಭಂಗ ಹೊಂದಿದ್ರು. ರಾಮನನ್ನು ಮಾತ್ರ ಬಯಸಲು ಶೂರ್ಪಣಿಕೆ, ಅವಳಿಗೆ ಮೂಗು ಕಿವಿ ಕತ್ತರಿಸಿ ಹೋಯಿತು, ಅವಳಿಗೆ ಅನುಗ್ರಹ ಸಿಗಲಿಲ್ಲ. ಈ ರೀತಿ ಎಲ್ಲ ಆಗಿದೆ. ಒಬ್ಬರನ್ನು ಮಾತ್ರ ಅನುಗ್ರಹ ಕೇಳಿದ್ರೆ ಸರ್ವ ಪ್ರಯೋಜನ ಆಗೋಲ್ಲ. ಇಬ್ಬರು ಸೇರಿರುವಾಗ ಆ ಮಿಥುನವೇ ನಮಗೆ ಉದ್ದೇಶ ಎಂಬುದನ್ನು ತಿಳಿದು ಮೊದಲು ತಾಯಿಯಲ್ಲಿ ಶರಣಾಗತಿ ಮಾಡ್ತಾರೆ, ಆಮೇಲೆ ಭಗವಂತನ ಶರಣಾಗತಿ ಮಾಡಿ ಭಗವಂತ ಶರಣಾಗತಗಳನ್ನು ಅಂಗೀಕರಿಸುವುದಕ್ಕೆ ಬೇಕಾದ ಸಮಸ್ತ ಕಲ್ಯಾಣ ಗುಣಗಳು ಉಳ್ಳವನು ಎಂಬುದಾಗಿ ಅವನ ಗುಣಗಳನ್ನೆಲ್ಲ ಕೊಂಡಾಡಿ ಅಂತಹ ಸ್ವಾಮಿಯಲ್ಲಿ ಪೂರ್ಣವಾಗಿ ತನ್ನನ್ನೇ ತಾನು ಒಪ್ಪಿಸಿಕೊಂಡು ಸರ್ವೇಶ್ವರನ ದಿವ್ಯಾನುಗ್ರಹಕ್ಕೆ ಪಾತ್ರರಾಗೋದಕ್ಕೆ ಇದೇ ದಾರಿ ಎಂಬುದನ್ನು ಭಗವದ್ ರಾಮಾನುಜರು ಪಂಗುನಿ ಉತ್ತಿರದಲ್ಲಿ ತಾನು ಅನುಷ್ಠಿಸಿ ತೋರಿಸಿಕೊಟ್ರು. 3 ಗದ್ಯಗಳನ್ನು ಆ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿ ಮಹಾವಿಷ್ಣು ಇಬ್ಬರು ಇರೋವಾಗ ಮಾಡಿಕೊಟ್ಟದ್ದು. ಅಂತಹ ಅತ್ಯುತ್ತಮವಾದಂತಹ ಗ್ರಂಥಗಳು 9 ನವರತ್ನಗಳು ಭಗವದ್ ರಾಮಾನುಜರು ದಯಮಾಡಿಸಿದ್ದು. ದಯಪಾಲಿಸಿರುವಂತಹ ಅತ್ಯುತ್ತಮವಾದಂತಹ ರತ್ನಗಳಲ್ಲಿ ಈ ಶರಣಾಗತಿ ಗದ್ಯವೂ ಒಂದು ರತ್ನ. ಅದರ ವೈಭವವನ್ನು ಯಥಾಮತಿ ಯಥಾಕಾಲ ಇಲ್ಲಿ ಜೊತೆಯಲ್ಲಿದ್ದು ಎಲ್ಲ ಅನುಭವಿಸೋದಕ್ಕೊಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಗುರುವಾಯೂರ್ಪತಿ ಸೇವಾ ಸಮಿತಿಯವರನ್ನು, ತಿರುಮಲೈ ತಿರುಮತಿ ಶ್ರೀನಿವಾಸನ ದಿವ್ಯಾನುಗ್ರಹದಿಂದ ಆದಂತಹ ದಿವ್ಯ ಪ್ರಬಂಧ ಪ್ರಾಜೆಕ್ಟ್ ಅವರ ಮೂಲಕವೂ
ಈ ಒಂದು ಕೈಂಕರ್ಯ ಮಾಡೋದಕ್ಕೊಂದು ಅವಕಾಶ ದೊರೆಯಿತು. ಈ ಅವಕಾಶಕ್ಕಾಗಿ ಕೃತಜ್ಞತೆಗಳನ್ನು ಹೇಳ್ತಾ ಈ ವಾಚಾ ಕೈಂಕರ್ಯವನ್ನು ಭಗವದತ್ನ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಹಾಂತಮಗಾದೇಶಿಕಾಯ ನಮಃ. ಶ್ರೀಮತೆ ವೇದಾಂತ ರಮಾಂತ ಮಹಾದೇಶಿಕಾಯ ನಮಃ. ಈಗ ಅವರು ಹೇಳಿದ್ದು ಸ್ವಾಮಿ ದೇಶಿಕನ್ನೇ ನೇರವಾಗಿ ಹೇಳಿದ್ದಾರೆ. ಅವರು ರಹಸ್ಯತ್ರಯ ಸಾರ ಗ್ರಂಥ ನಿರ್ಮಾಣ ಮಾಡಿದ್ರು, 96ನೇ ವಯಸ್ಸಲ್ಲಿ ಮಾಡಿದ್ರು ಅಂತ ಪ್ರತೀತಿ ನಮ್ಮ ಆಚಾರ್ಯ ಹೇಳ್ತಾ ಇದ್ರು. 32 ಅಧಿಕಾರ ಸಂಸ್ಕೃತ ಮಣಿಪ್ರವಾಳ ಸಾಹಿತ್ಯದಲ್ಲಿ ಅತ್ಯಂತ ದೀರ್ಘವಾದ ಗ್ರಂಥ ಅದೇ. ಹಿಂದೂ ಯಾರೂ ಮಾಡಿಲ್ಲ, ಇನ್ನು ಪ್ರಾಯಶಃ ಮುಂದೆ ಯಾರೂ ಮಾಡೋಕ್ಕೆ ಸಾಧ್ಯವಿಲ್ಲ. ಪ್ರಬಂಧ ವ್ಯಾಖ್ಯಾನಗಳು ಮಾಡಬೇಕಾದ್ರೆ ಮಾಡಿದ್ದಾರೆ, ಅದೂ ಸಹ ಇಷ್ಟು ದೊಡ್ಡದಾಗಿಲ್ಲ. ಕಡೆಗೆ ಅವರು ಹೇಳ್ತಾರೆ ಮಾಡಿದ್ದೇ ರಹಸ್ಯತ್ರಯ ಸಾರ ಶರಣಾಗತಿ ಮಾಡ್ಕೊಳ್ಳೋಕೆ ವಿಷಯ ತಿಳ್ಕೊಳ್ಳಿ ಅಂತ. ಅವರು ಶುರು ಹೇಳ್ತಾರೆ ಇದೆಲ್ಲ ಓದಿ ಆಮೇಲೆ ಶರಣಾಗತಿ ಕಾಯ್ಬೇಡಿ, ಶರಣಾಗತಿ ಮಾಡ್ಕೊಂಬಂದ್ಬಿಟ್ಟು ಇದು ಓದಿ ಮುಂದಕ್ಕೆ ಅಂತ. ಅಂದರೆ ಒಳಗಡೆ ಹೋಗಿರುವ ಇದು ಹೊರಗಡೆ ಬರುತ್ತೋ ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಮೊದಲು ಶರಣಾಗತಿ ಮಾಡ್ಕೊಂಬಿಡಿ ಆಮೇಲೆ ಓದಿ ಅಂತ ಅವರೇ ಸ್ವಾಮಿನೇ ಇದನ್ನು ಹೇಳಿದ್ದಾರೆ. ಮೊದಲು ಮಾಡ್ಕೊಂಬಂದು ಕೂತ್ಕೊಂಬಿಡಿ, ಆಮೇಲೆ ನಿಮಗೆ ಆ ಸಂದೇಹ ಇದ್ರೆ ತೀರುತ್ತೆ ಇದರಲ್ಲಿ ಅಂತ. ಅಷ್ಟು ಮಾಡ್ಬೇಕಾದ್ರೆ 2 ವರ್ಷ ಆದ್ರೂ ಬೇಕು ಮಿನಿ. ಅದಕ್ಕೆ ಕೆಲಸ ಅಷ್ಟು ದೊಡ್ಡ ಗ್ರಂಥ, 32 ಅಧಿಕಾರಿಗಳು, ಅದ್ಭುತವಾದ್ದು. ಅದು 4